ಸ್ನೇಹಿತರೆಲ್ರಿಗೂ ನಮಸ್ಕಾರ. ನಾನು ಶಶಿಕುಮಾರ್ ಪ್ಲಸ್ ಅಕಾಡೆಮಿಯಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 10ರಿಂದ 2 ಗಂಟೆವರೆಗೂ ಇಲ್ಲಿ ವಿಜಯನಗರದ ಮೆಟ್ರೋ ಸ್ಟೇಷನ್ ಹತ್ರ ಇರ್ತಕ್ಕಂಥ 14th ಮೇನ್ ಅಲ್ಲಿ ಬಸವೇಶ್ವರ PU ಡಿಗ್ರಿ ಕಾಲೇಜ್, ಆ ಕಾಲೇಜಲ್ಲಿ ಮಾಕ್ ಟೆಸ್ಟನ್ನ ಮಾಡಲಾಗ್ತಾ ಇದೆ. ಯಾರಿಗಪ್ಪ ಅಂದರೆ KS ಮತ್ತು PSI ಸ್ಪರ್ಧಾರ್ಥಿಗಳಿಗೆ. ಆಫ್ಲೈನಲ್ಲಿ ನಿಮಗೂ ಕೂಡ ಆಸಕ್ತಿ ಇದ್ದರೆ ನೀವು ಕೂಡ ಬಂದು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಈ ಒಂದು ಸಿನಾಪ್ಸಿಗೆ ಸಂಬಂಧಪಟ್ಟಂತೆ ಎರಡನೇ ಟೆಸ್ಟು GS ಎರಡನೇ ಟೆಸ್ಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 1ರಿಂದ 50ರವರೆಗೂ ಕೂಡ ಈ ಒಂದು ಮಾಕ್ ಟೆಸ್ಟ್ ಬಗ್ಗೆ ಒಂದು ಕ್ವಶನ್ ಆನ್ಸರ್ನ ಅನಾಲಿಸಿಸ್ ಮಾಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಜಮೀನ್ದಾರಿ ಸಿಸ್ಟಮ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ 1793 ಥ್ರೂ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್. 1793ರಲ್ಲಿ ಜಮೀನ್ದಾರಿ ಪದ್ಧತಿಯು ಪರ್ಮನೆಂಟ್ ಸೆಟಲ್ಮೆಂಟ್ ಕಾಯ್ದೆ ಅಡಿಯಲ್ಲಿ ಪರಿಚಯವಾಯಿತು. ಕರೆಕ್ಟ್ ಆಗಿದೆ. ಏನು ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಯಾಕಪ್ಪ ಅಂದರೆ 1793ರಲ್ಲಿ ಜಮೀನ್ದಾರಿ ಪದ್ಧತಿ ಯಾರಪ್ಪ ಅಂದರೆ ಕಾರ್ನ್ವಾಲಿಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಮುಖಾಂತರ ಏನು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ ಒಂದು ಜಮೀನ್ದಾರಿ ಪದ್ಧತಿ ಎಲ್ಲೆಲ್ಲಿ ಜಾರಿ ಇತ್ತಪ್ಪ ಅಂದರೆ ಬೆಂಗಾಲ್, ಬಿಹಾರ್, ಒರಿಸ್ಸಾ ಮತ್ತು ವಾರಣಾಸಿ ಇಲ್ಲಿ ಒಂದು ಜಮೀನ್ದಾರಿ ಪದ್ಧತಿ ಜಾರಿ ಆಗುತ್ತೆ. ಇದರಲ್ಲಿ 1/11 ಅಂದರೆ 1/11 ಅಂದರೆ 11ನೇ 1 ಭಾಗ ಜಮೀನ್ದಾರರಿಗೆ ಮತ್ತು 10 ಭಾಗ ಅಂದರೆ 10/11 ಯಾರಿಗೆ? ಕಂಪನಿಗೆ. ಅಂದರೆ ಈಗ 11 ರೂಪಾಯಿಗಳನ್ನು ಕಲೆಕ್ಟ್ ಮಾಡಿದ್ರೆ ಟ್ಯಾಕ್ಸ್ ಆಗಿ ಅದರಲ್ಲಿ 1 ರೂಪಾಯಿ ಯಾರಿಗೆ? ಜಮೀನ್ದಾರನಿಗೆ. ಇನ್ನು 10 ರೂಪಾಯಿ, 11 ರೂಪಾಯಿಗಳಲ್ಲಿ 10 ರೂಪಾಯಿ ಯಾರಿಗೆ? ಕಂಪನಿಗೆ ಸೇರುತ್ತೆ. ಓಕೆ, ಇಲ್ಲಿ ಜಮೀನ್ದಾರರೇ ಭೂ ಮಾಲೀಕರಾಗಿರ್ತಾರೆ. ಇದು 1793ರಲ್ಲಿ ಒಂದು ಜಮೀನ್ದಾರಿ ಪದ್ಧತಿ ಜಾರಿಗೆ ಬರುತ್ತೆ. ಇಲ್ಲಿ ನೋ ಕ್ಯಾಂಡ್ ಓನ್ಲಿ ಕ್ಯಾಶ್ ಅಂದರೆ ವಸ್ತುವಿನ ರೂಪದಲ್ಲಿ ಜಮೀನ್ದಾರರು ಒಂದು ತೆರಿಗೆಯನ್ನು ವಸೂಲಿ ಮಾಡೋದಿಲ್ಲ, ಕೇವಲ ನಗದು ರೂಪದಲ್ಲಿ ಮಾತ್ರ ಏನು ಒಂದು ತೆರಿಗೆಯನ್ನು ವಸೂಲಿ ಮಾಡ್ತಾ ಇರ್ತಾರೆ. ಅದರಿಂದ ಸರಿಯಾದಂಥ ಉತ್ತರ ಈ ಒಂದು ಪ್ರಶ್ನೆಗೆ ಎ ಓನ್ಲಿ. ಎ ಅಂದರೆ 1 ಓನ್ಲಿ. ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ, ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯಾಕಪ್ಪ ಅಂದರೆ ತೆರಿಗೆ ಕ್ಯಾಶ್ ರೂಪದಲ್ಲಿ ಮಾತ್ರ ತಗೊಳ್ಳೋದು, ಅಂದರೆ ನಗದು ರೂಪದಲ್ಲಿ ಮಾತ್ರ ಕಲೆಕ್ಟ್ ಮಾಡೋದು. ನಿಮಗೆ ಗೊತ್ತಿರಬೇಕು, ಉಳಿದಂತೆ ಇನ್ನೂ 2 ಕಂಪನಿಗಳು ರೆವಿನ್ಯೂ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ರಯತ್ವಾರಿ ಪದ್ಧತಿ 1820 ಸರ್ ಥಾಮಸ್ ಮನ್ರೋ ಅವರು. ಎಲ್ಲಿಯಪ್ಪ ಅಂದರೆ ಮದ್ರಾಸ್, ಅಸ್ಸಾಂ, ಬಾಂಬೆ ಮತ್ತು ಕೂರ್ಗ್ ಅಂದರೆ ಕೊಡಗುನಲ್ಲಿ 1820ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು 1827ರಲ್ಲಿ ಆಲ್ಟ್ ಮೆಕ್ಯಾನ್ಸಿ ಅನ್ನೋರು ಮಹಲ್ವಾರಿ ಪದ್ಧತಿಯನ್ನು ಜಾರಿ ಮಾಡ್ತಾರೆ. ಅದನ್ನು 1833ರಲ್ಲಿ ವಿಲಿಯಂ ಬೆಂಟಿಂಗ್ ಅನ್ನೋರು ಅದನ್ನು ಆರ್ಗನೈಸ್ಡ್ ಮಾಡ್ತಾರೆ. ಓಕೆ, ಅದು ಎಲ್ಲೆಲ್ಲಪ್ಪ ಇರುತ್ತೆ ಅಂದರೆ ಸೆಂಟ್ರಲ್ ಪ್ರಾವಿನ್ಸ್, ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸಸ್ ಆ್ಯಂಡ್ ಆಗ್ರಾ, ಪಂಜಾಬ್, ಗಂಗೇಟಿಕ್ ವ್ಯಾಲಿ ಅಂದರೆ ಗಂಗಾ ಕಣಿವೆಯಲ್ಲಿ ಈ ಒಂದು ಮಹಲ್ವಾರಿ ಪದ್ಧತಿನ ನೋಡ್ಬೋದು. ಓಕೆ, ಇನ್ನು ಮುಂದಿನ ಸ್ಲೈಡ್ಗೆ ಹೋಗೋಣ. ಮುಂದಿನ ಸ್ಲೈಡಲ್ಲಿ ನಾವು ವಿಚ್ ಈಸ್ ನೌನ್ ಆ್ಯಸ್ ದ ಮ್ಯಾಗ್ನಾ ಕಾರ್ಟಾ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಎಂದು ಯಾವುದನ್ನು ಕರೆಯುತ್ತಾರಪ್ಪ ಅಂದರೆ ABCD ಈ ಒಂದು ಆಪ್ಷನಲ್ಲಿ ಫರುಖ್ಸಿಯಾರ್ ಫರ್ಮಾನ್. ಫರುಖ್ಸಿಯಾರು 1717ರಲ್ಲಿ ಕಂಪನಿಗೆ ಏನು ಕೊಡ್ತಾನೆ? ಒಂದು ಫರ್ಮಾನನ್ನು ಕೊಡ್ತಾನೆ. ಆ ಒಂದು ಫರ್ಮಾನ್ ಯಾಕಪ್ಪ ಕೊಡ್ತಾನೆ ಅಂದರೆ ಜಾನ್ ಸುರ್ಮಾನ್ ಅಂತಕ್ಕ ಒಂದು ಡಾಕ್ಟರ್ ಏನು ಮಾಡ್ತಾನೆ, ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ. ಅದರಿಂದ ಖುಷಿ ಆಗಿಬಿಟ್ಟು ಫರುಖ್ಸಿಯರ್ ಏನು ಮಾಡ್ತಾನೆ, ಅವ್ರಿಗೆ ಫರ್ಮಾನನ್ನು ಕೊಡ್ತಾನೆ. ಜೊತೆಗೆ ಗ್ಯಾಬ್ರಿಯಲ್ ಬೌಟ್ಮನ್ ಅನ್ನೋನು ಕೂಡ ಒಂದು ಜಹನಾರ ಅವಳಿಗೆ ಏನು ಮಾಡ್ತಾರೆ, ಟ್ರೀಟ್ಮೆಂಟನ್ನು ಕೊಟ್ಟಿರ್ತಾರೆ. ಈ 2 ಡಾಕ್ಟರ್ ಡಿಪ್ಲೊಮಸಿ ಅಂತಲೇ ಇದನ್ನು ಕರೀತಾರೆ. ಯಾಕಪ್ಪ ಅಂದರೆ ಒಂದು ಟ್ರೀಟ್ಮೆಂಟ್ ಕೊಡೋದ್ರ ಮುಖಾಂತರ ಫರ್ಮಾನನ್ನು ಗಿಟ್ಟಿಸ್ತಾರೆ ಯಾರು? ಬ್ರಿಟಿಷ್ ಕಂಪನಿ. ಓಕೆ, ಈ ಒಂದು ಫರುಖ್ಸಿಯಾರ್ 1713ರಿಂದ 1719ವರೆಗೂ ಕೂಡ ಮೊಘಲ್ ಸಾಮ್ರಾಟನಾಗಿರ್ತಾನೆ. ಇವನು ಟ್ಯಾಕ್ಸ್ ಫ್ರೀ ಮೊನೋಪಲಿ ಟ್ರೇಡ್ ಇನ್ ಬೆಂಗಾಲ್, ಬಿಹಾರ್, ಒರಿಸ್ಸಾ ಅಂದರೆ ಟ್ಯಾಕ್ಸ್ ಫ್ರೀ ಟ್ರೇಡನ್ನು ಮೊನೋಪಲಿಯನ್ನು ಯಾರಿಗೆ ಕೊಡ್ತಾರೆ? ಕಂಪನಿಗೆ ಕೊಡ್ತಾರೆ. ಇದರಿಂದ ಕಂಪನಿಗೆ ಸಾಕಷ್ಟು ಒಂದು ಆದಾಯ ಬರುತ್ತೆ. ಇದರಿಂದ ಅವರು ಪ್ಲಾಸಿ ಕದನ, ಬಕ್ಸರ್ ಕದನ ಮತ್ತು ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಆಂಗ್ಲೋ ಮರಾಠ ಯುದ್ಧಗಳು ಇವೆಲ್ಲವಕ್ಕೂ ಕೂಡ ಖರ್ಚು ಮಾಡುವಷ್ಟು ಆದಾಯವನ್ನು ಈ ಒಂದು ಬಂಗಾಳ, ಒರಿಸ್ಸಾ ಮತ್ತು ಬಿಹಾರದಲ್ಲಿ ಇರ್ತಕ್ಕಂಥ ಒಂದು ಆದಾಯದಿಂದನೇ ಎಲ್ಲ ಸಾಧಿಸ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಮಾಡರ್ನ್ ಕಲ್ಕತ್ತಾ ವಾಸ್ ಎ ಗ್ರೂಪ್ ಆಫ್ ವಿಲೇಜಸ್ ಅಂದರೆ ಆಧುನಿಕ ಕಲ್ಕತ್ತಾವು ಯಾವ ಊರುಗಳ ಗುಂಪಾಗಿದೆ ಅಂದರೆ ಕಾಲಿಕಾಟ, ಗೋವಿಂದಪುರ,
ಸುಧಾನತಿ ಅಂದರೆ ಆಪ್ಷನ್ ಡಿ 1 2 3 ಓನ್ಲಿ. ಓಕೆ, ಕಲ್ಕತ್ತಾ ಅನ್ನೋದು ಈ 3 ಊರುಗಳ ಒಂದು ಗುಂಪಾಗಿತ್ತು. ಓಕೆ, ಕಲ್ಕತ್ತಾದ ಹಳೆಯ ಹೆಸರು ಕಾಲಿಕಾಟ. ಓಕೆ, ಇನ್ನು ಮುಂದಿನ ಪ್ರಶ್ನೆ ದ ಫೇಮಸ್ ಸಿಟಿ ಪಾಣಿಪತ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಅಂದರೆ ಪ್ರಸಿದ್ಧ ಪಾಣಿಪತ್ ನಗರವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಪಂಜಾಬ್, ಹರಿಯಾಣ, ಡೆಲ್ಲಿ ಮತ್ತು ಹಿಮಾಚಲ್ ಪ್ರದೇಶ್. ಸರಿಯಾದಂಥ ಉತ್ತರ ಹರಿಯಾಣ. ಓಕೆ, ನಿಮ್ಗೆ ಇಲ್ಲಿ ಸ್ಲೈಡಲ್ಲೇನೋ ಒಂದು ಪಿಕ್ಚರ್ ಕೆಳಗಡೆ ನೋಡಿ, ಪಾಣಿಪತ್ ಕದನ ಎಲ್ಲೆಲ್ಲಾಯಿತು? ಮೊದಲನೇ ಪಾಣಿಪತ್ ಕದನ ಏಪ್ರಿಲ್ 21, 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಆಗುತ್ತೆ. ಇದರಲ್ಲಿ ಬಾಬರ್ ಗೆಲ್ತಾನೆ. ಓಕೆ, ಸೆಕೆಂಡ್ ಪಾಣಿಪತ್ ಕದನದಲ್ಲಿ ಯಾವಾಗ ನಡೆಯುತ್ತಪ್ಪ ಅಂದರೆ ನವೆಂಬರ್ 5, 1556 ಮತ್ತು ಬೈರಮ್ ಖಾನ್ ಆ್ಯಂಡ್ ಹೇಮಚಂದ್ರ ವಿಕ್ರಮಾದಿತ್ಯ ಅಂದರೆ ಹೇಮು. ಅಂದರೆ ಇಲ್ಲಿ ಅಕ್ಬರ್ ನೇರವಾಗಿ ಇನ್ನೂ 13 ವರ್ಷದ ಬಾಲಕ ಆಗಿರ್ತಾನೆ. ಯಾರು? ಅಕ್ಬರ್. ಅವನು ಸೆಕೆಂಡ್ ಪಾಣಿಪತ್ ಯುದ್ಧದಲ್ಲಿ ಅಂದರೆ ಎರಡನೇ ಪಾಣಿಪತ್ ಕದನದಲ್ಲಿ ಪಾಲ್ಗೊಳ್ಳೋದಿಲ್ಲ. 8 ಮೈಲಿ ದೂರದಲ್ಲಿರ್ತಾನೆ ಪಾಣಿಪತ್ತಿಂದ. ಆದರೆ ಅವನ ಸೇನಾನಿ ಬೈರಮ್ ಖಾನ್ ಅವನು ಅಕ್ಬರ್ ಪರವಾಗಿ ಮೊಘಲ್ ಸೇನೆಯನ್ನು ಮುನ್ನಡೆಸ್ತಾನೆ. ಇನ್ನು ಹೇಮಚಂದ್ರ ವಿಕ್ರಮಾದಿತ್ಯ ಅವನ ಹೆಸರು ಹೇಮು ಅಂತ ಹೇಳ್ಬಿಟ್ಟು. ಇದರಲ್ಲಿ ಗೆಲ್ಲೋರು ಯಾರಪ್ಪ ಅಂದರೆ ಈ ಒಂದು ಬೈರಮ್ ಖಾನ್ ಗೆಲ್ತಾನೆ, ಅಂದರೆ ಅಕ್ಬರ್ ಸೇನಾನಿ ಗೆಲ್ತಾನೆ. ಓಕೆ, ಇನ್ನು ಮೂರನೇ ಪಾಣಿಪತ್ ಕದನ 14 ಜನವರಿ 1761 ಆಫ್ಘಾನಿಸ್ತಾನದ ರಾಜ ಅಹಮದ್ ಶಾ ಅಬ್ದಲಿ ಮತ್ತು ಮರಾಠರ ನಡುವೆ ಆಗುತ್ತೆ. ಮರಾಠರ ಸದಾಶಿವರಾವ್ ಬಾಹು ಅನ್ನೋರು ಎಷ್ಟರಲ್ಲಿ 14 ಜನವರಿ 1761 ಇವನನ್ನು ಅಹಮದ್ ಶಾ ಅಬ್ದಲಿನ ಇನ್ನೊಂದು ಹೆಸರು ಅಹಮದ್ ಶಾ ದುರಾನಿ ಅಂತಲೂ ಕರೀತಾರೆ. ಓಕೆ, ಇದು ಈ ಪಾಣಿಪತ್ ತುಂಬ ಮುಖ್ಯ ಆಗಿರ್ತಕ್ಕಂಥ ಸ್ಥಳ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಮೊಘಲರ ಸಾಮ್ರಾಜ್ಯ ನಿರ್ಮಾಣ ಆಗೋದಕ್ಕೆ ಮೊದಲನೇದು ಮತ್ತು ಎರಡನೇ ಪಾಣಿಪತ್ ಕದನ ಕಾರಣ. ಆದರೆ ಇನ್ನೊಂದು ಮೂರನೇ ಪಾಣಿಪತ್ ಕದನ ಇಲ್ಲಿ ಮರಾಠರು ಸೋಲೋದ್ರ ಮುಖಾಂತರ ಇಂಡೈರೆಕ್ಟಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪನೆ ಮಾಡೋದಕ್ಕೆ ನೆರವಾಗಿರ್ತಂಥ ಒಂದು ಮೂರನೇ ಪಾಣಿಪತ್ ಕದನ ಅಂತಲೇ ಹೇಳ್ಬೋದು. ಇನ್ನು ಸೈಮನ್ ಕಮಿಷನ್ 1927 ಇದು ವಿಚ್ ಫಾರ್ಮ್ ಆಫ್ ದ ಕಮಿಷನ್ ಅಂತ ಹೇಳ್ಬಿಟ್ಟು. ಅಂದರೆ ಸೈಮನ್ ಕಮಿಷನ್ 1927 ವಾಸ್ ದ ವಿಚ್ ಫಾರ್ಮ್ ಆಫ್ ಕಮಿಷನ್. ಅಂದರೆ 1927 ಸೈಮನ್ ಕಮಿಷನ್ ಯಾವ ರೀತಿಯ ಸಂಸ್ಥೆಯಾಗಿದೆ ಅಂದರೆ ಒಂದು ನಿಯಂತ್ರಿತನ ಅಲ್ಲ, ಸಾಂವಿಧಾನಿಕನ ಅಲ್ಲ, ಸುಧಾರಣೀಯ ಅಲ್ಲ. ಹಾಗಾದರೆ ಇದು ಉಳಿದಿರೋದು ಯಾವುದು? ಶಾಸನೀಯ, ಅಂದರೆ ಶಾಸನಬದ್ಧ, ಅಂದರೆ ಸ್ಟ್ಯಾಟ್ಯುಟರಿ ಬಾಡಿ ಅಂತಲೇ ಇದನ್ನು ಕರಿತೀವಿ. ಇದು ಸ್ಟ್ಯಾಟ್ಯುಟರಿ ಕಮಿಷನ್ ಅಂತಲೂ ಇದರ ಹೆಸರು ಕೂಡ. ಹಾಗಾದರೆ ಏನಿದು ಸೈಮನ್ ಕಮಿಷನ್ ಅಂದರೆ ಈ ಜಾನ್ ಸೈಮನ್ ಅನ್ನೋನು ಇಂಡಿಯನ್ ಸ್ಟ್ಯಾಟ್ಯುಟರಿ ಕಮಿಷನನ್ನು ಒಂದು ಚೇರ್ಮನ್ ಆಗಿದ್ದಾನೆ. ಅಂದರೆ ಇದನ್ನು ಅಂದರೆ ಸೈಮನ್ ಕಮಿಷನನ್ನು ಇನ್ನೊಂದು ಹೆಸರೇನಪ್ಪ ಅಂದರೆ ಇಂಡಿಯನ್ ಸ್ಟ್ಯಾಟ್ಯುಟರಿ ಕಮಿಷನ್. ಇಂಡಿಯನ್ ಸ್ಟ್ಯಾಟ್ಯುಟರಿ ಕಮಿಷನ್ ಯಾಕಪ್ಪ ಯಾಕೆ ರಚನೆ ಆಯ್ತಪ್ಪ ಅಂದರೆ 1919ನೇ ಕಾಯ್ದೆ ಏನು ಹೇಳುತ್ತಂದರೆ 10 ವರ್ಷದ ನಂತರ ಒಂದು ಸ್ಟ್ಯಾಟ್ಯುಟರಿ ಕಮಿಷನ್ನ ನೇಮಕ ಮಾಡಿ ಈ 1919 ಒಂದು ಕಾಯ್ದೆಯ ಅನ್ವಯ ಯಾವ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಭಾರತದಲ್ಲಿ ಯಾವ ರೀತಿಯಾದ ಸರ್ಕಾರ ನಡೀತಾ ಇದೆ ಮತ್ತು ಯಾವ ರೀತಿಯಾದಂಥ ಒಂದು ಶಾಸನೀಯ ಒಂದು ರಿಫಾರ್ಮ್ ಸುಧಾರಣೆಗಳನ್ನ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಮನನ ಮಾಡೋದಕ್ಕೆ, ರಿವ್ಯೂ ಮಾಡೋದಕ್ಕೋಸ್ಕರನೇ 10 ವರ್ಷದ ನಂತರ ಒಂದು ಕಮಿಟಿನ ನೇಮಕ ಮಾಡಬೇಕು ಅಂತ ಹೇಳ್ಬಿಟ್ಟು ಕಮಿಷನ್ ನೇಮಕ ಮಾಡಬೇಕು ಅಂತ 1919 ಕಾಯ್ದೆಯಲ್ಲಿ ತಿಳಿಸಿರುತ್ತೆ. ಆದರೆ ಒಂದು ರಾಷ್ಟ್ರೀಯವಾದಿಗಳ ಒತ್ತಡದಿಂದ ಬ್ರಿಟಿಷ್ ಏನು ಮಾಡ್ತಾರೆ, 2 ವರ್ಷ ಮುಂಚಿತವಾಗಿಯೇ ಒಂದು ಸೈಮನ್ ಕಮಿಷನ್ ಆಯೋಗವನ್ನು ರಚನೆ ಮಾಡೋದ್ರ ಬಗ್ಗೆ ಘೋಷಣೆ ಮಾಡ್ತಾರೆ. ಅದರಿಂದ ಸೈಮನ್ ಕಮಿಷನ್ 7 ಸದಸ್ಯರುಳ್ಳಂಥ ಒಂದು ಸೈಮನ್ ಕಮಿಷನ್ ಭಾರತಕ್ಕೆ ಭೇಟಿ ಕೊಡುತ್ತೆ. ಆಗ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಒಂದು ಚಳುವಳಿ ನಡೆಯುತ್ತೆ. ಕಾರಣ ಅಲ್ಲಿ ಭಾರತೀಯರು ಒಬ್ರಿಗೂ ಕೂಡ ಸೈಮನ್ ಕಮಿಷನದಲ್ಲಿ ಒಂದು ಅವಕಾಶ ಇರಲಿಲ್ಲ. ಅಂದರೆ ಭಾರತೀಯರು ತಮ್ಮ ವಿಚಾರಗಳನ್ನು ಅಂದರೆ ತಮ್ಮ ಆಡಳಿತದ ಬಗ್ಗೆ ನಿರ್ಧಾರ ಮಾಡ್ತಕ್ಕಂಥ ಒಂದು ಹಕ್ಕಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯವಾದಿಗಳು ಆಕ್ಷೇಪನ ವ್ಯಕ್ತ ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದರಿಂದ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಒಂದು ಮೂಮೆಂಟನ್ನು, ಒಂದು ಚಳುವಳಿಯನ್ನು ರಾಷ್ಟ್ರೀಯವಾದಿಗಳು ಕೈಗೊಳ್ಳುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ ವಿಚ್ ಆ್ಯಕ್ಟ್ ಎನೇಬಲ್ಡ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ಫಾರ್ ಇಂಡಿಯಾ ಕೆನ್ ಡ್ರಾ ಇಸ್ ರೆಮ್ಯುನರೇಷನ್ ಫ್ರಮ್ ಬ್ರಿಟಿಷ್ ಎಕ್ಸ್ಚೆಕರ್. ಅಂದರೆ ಯಾವ ಕಾಯ್ದೆಯು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾವು ಬ್ರಿಟಿಷ್ ಖಜಾನೆಯಿಂದ ಸಂಬಳವನ್ನು ಪಡೆಯುವಂತೆ ಮಾಡಿತಪ್ಪ ಅಂದರೆ
ಅದು 1919. 1919ರಲ್ಲಿ ಈ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಯಾರಪ್ಪ ಅಂದರೆ ಅದು ಬ್ರಿಟನ್ ಕ್ಯಾಬಿನೆಟ್ ಸದಸ್ಯ. ಅವನು ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಿ ನೇಮಕ ಆಗಿರ್ತಾನೆ. 1858 ಆ್ಯಕ್ಟ್ ನಂತರ, ಅಂದರೆ ಸಿಪಾಯಿ ಮ್ಯೂಟಿನಿ ಆದ ನಂತರ 1858ರಲ್ಲಿ ಒಂದು ಕಾಯ್ದೆಯನ್ನು ತರ್ತಾರೆ. ಆ ಕಾಯ್ದೆ ಅಡಿಯಲ್ಲಿ ಭಾರತೀಯರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾನೂನನ್ನ ಮಾಡಬೇಕು ಅಂತ ಒಂದು ಘೋಷಣೆನ ಮಾಡ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಕಂಪನಿಯ ಒಂದು ಆಡಳಿತವನ್ನು ಕುಗ್ಗಿಸೋದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾನ ನೇಮಕ ಮಾಡ್ತಾರೆ. ಅವರು ಯಾರಪ್ಪ ಅಂದರೆ ಬ್ರಿಟನ್ ಕ್ಯಾಬಿನೆಟ್ ಸದಸ್ಯ. ಅವರು ನೇರವಾಗಿ ಬ್ರಿಟನ್ ಪಾರ್ಲಿಮೆಂಟ್ಗೆ ಒಂದು ಜವಾಬ್ದಾರರಾಗಿರಬೇಕಾಗಿರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ನೋಡಿ, 1919 ಕಾಯ್ದೆ ಏನು ಹೇಳುತ್ತಪ್ಪ ಅಂತ ಅಂದರೆ ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಇದು. ಓಕೆ, ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಸೆಪ್ರೇಟ್ ಎಲೆಕ್ಟ್ರೇಟ್ ಹೇಳುತ್ತೆ. ಅದಾದಮೇಲೆ ಸೆಟ್ಟಿಂಗ್ ಆಫ್ ಸೆಂಟ್ರಲ್ ಸರ್ವಿಸ್ ಕಮಿಷನನ್ನು ಒಂದು ಸೆಟಪ್ ಮಾಡುತ್ತೆ. ಅಂದರೆ ಸೆಪ್ರೇಷನ್ ಆಫ್ ಸೆಂಟ್ರಲ್ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್, ಅಂದರೆ ಕೇಂದ್ರ ಮತ್ತು ಪ್ರಾವಿನ್ಸಸ್ ಪ್ರಾಂತ್ಯಗಳ ಒಂದು ವಿಷಯಗಳನ್ನು ಸೆಪ್ರೇಟ್ ಮಾಡುತ್ತೆ. ಓಕೆ, ಅದಾದಮೇಲೆ 3 out of 6 members ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಟು ಬಿ ಇಂಡಿಯನ್. ಅಂದರೆ ಭಾರತೀಯರು ವೈಸ್ರಾಯ್ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ 6 ಮಂದಿ ಸದಸ್ಯರಲ್ಲಿ 3 ಭಾರತೀಯರನ್ನಾಗಿ ಮಾಡಲಾಗುತ್ತೆ. ಇದಾದಮೇಲೆ ಬೈಕ್ಯಾಮರಲಿಸಮ್ ಅಂದರೆ ದ್ವಿಸದನವನ್ನು ಒಂದು ಇಂಟ್ರಡ್ಯೂಸ್ ಮಾಡಿ ಡೈರೆಕ್ಟ್ ಎಲೆಕ್ಷನನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ನೇರ ಚುನಾವಣೆಯನ್ನು ಈ ಒಂದು ಕಾಯ್ದೆ ಅಡಿಯಲ್ಲಿ ತರ್ತಾರೆ. ಓಕೆ, ಇದಾದಮೇಲೆ ಲೀ ಕಮಿಷನ್ ಆಫ್ 1924 ರಿಲೇಟಿಂಗ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾಟರ್. 1924ರ ಲೀ ಕಮಿಷನ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಲೀ ಕಮಿಷನ್ ಭಾರತೀಯ ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಿದೆ. ಭಾರತೀಯ ನಾಗರಿಕ ಸೇವೆಗಳಿಗೆ ಲೀ ಕಮಿಷನ್ ಸಂಬಂಧಿಸಿದೆ. ಹಾಗಾದರೆ ನಮಗೆ ಒಂದು ಜುಡಿಷಿಯಲ್ ರಿಫಾರ್ಮ್ಸ್, ಪೊಲೀಸ್ ರಿಫಾರ್ಮ್ಸ್ ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ಈ ಪೊಲೀಸ್ ರಿಫಾರ್ಮ್ಸ್ ಯಾವುದು ಒಂದು ನೇಮಕ ಆಗಿರ್ತಪ್ಪ ಅಂದರೆ ಸರ್ ಆ್ಯಂಡ್ರೂ ಫ್ರೆಜರ್ ಅನ್ನೋನು ಒಂದು ನೇತೃತ್ವದಲ್ಲಿ 1903ರಲ್ಲಿ ಕರ್ಜನಾಗಿರ್ತಾರೆ. ಯಾರು? ಗವರ್ನರ್ ಜನರಲ್ ಆಗಿ. ಅವರು ಒಂದು ಪೊಲೀಸ್ ರಿಫಾರ್ಮ್ಸ್ ಕಮಿಷನನ್ನು ನೇಮಕ ಮಾಡ್ತಾರೆ. ಅದು ಸರ್ ಆ್ಯಂಡ್ರೂ ಫ್ರೆಜರ್ ಅಂತ ಹೇಳ್ಬಿಟ್ಟು. ಇನ್ನು ಜುಡಿಷಿಯಲ್ ರಿಫಾರ್ಮ್ ಅಂತ ಬಂದಾಗ ನಾವು ವಾರನ್ ಹೇಸ್ಟಿಂಗ್ ಇರ್ಬೋದು, ಕಾರ್ನ್ವಾಲಿಸ್ ಇರ್ಬೋದು, ಮತ್ತು ವಿಲಿಯಂ ಬೆಂಟಿಂಕ್ ಇರ್ಬೋದು, ಇವರೆಲ್ಲರೂ ಕೂಡ ಜುಡಿಷಿಯಲ್ ರಿಫಾರ್ಮ್ನ ತರ್ತಾರೆ. ಇನ್ನು ಕಾರ್ನ್ವಾಲಿಸ್ ಕೋಡನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದಾದಮೇಲೆ 1861ರಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ. 1860ರಲ್ಲಿ ಇಂಡಿಯನ್ ಪಿನಲ್ ಕೋಡ್, ಹಾಗೆ 1859ರಲ್ಲಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಅಂದರೆ ಇವೆಲ್ಲ ಕೋಡ್ಗಳು ಏನನ್ನು ಸೂಚನೆ ಕೊಡುತ್ತೆ ಅಂದರೆ ಈ ಶಿಕ್ಷೆಗಳು ಯಾವ ರೀತಿಯಾಗಿರಬೇಕು ಮತ್ತು ಯಾವ ಯಾವ ಅಪರಾಧಗಳಿಗೆ ಯಾವ ಯಾವ ಶಿಕ್ಷೆಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕೋಡ್ ಮಾಡ್ತಾರೆ. ಅದನ್ನೇ ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಪಿನಲ್ ಕೋಡ್ ಆ್ಯಂಡ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ಈ ಮೂರನ್ನು ಕೂಡ ಕೋಡನ್ನು ಮಾಡ್ತಾರೆ. ಅದಾದಮೇಲೆ ಕಲ್ಕತ್ತಾ ಹೈಕೋರ್ಟ್ ಮೊದಲನೇ ಹೈಕೋರ್ಟ್ ಆಗಿ ಸ್ಥಾಪನೆ ಆಗುತ್ತೆ. ಯಾವುದ ಅಂಡರಲ್ಲಪ್ಪ ಅಂದರೆ ಇಂಡಿಯನ್ ಹೈಕೋರ್ಟ್ ಆ್ಯಕ್ಟ್ 1861ರ ಅಡಿಯಲ್ಲಿ ಕಲ್ಕತ್ತಾ, ಮಡ್ರಾಸ್, ಬಾಂಬೆ ಒಂದು ಹೈಕೋರ್ಟ್ಗಳು ಸ್ಥಾಪನೆ ಆಗುತ್ತೆ. ಇನ್ನು ನಾವು ಏನು ಲೀ ಕಮಿಷನ್ ಸಂಬಂಧಪಟ್ಟದ್ದು, ಇದು ಭಾರತೀಯ ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಿದ್ದು. ಯಾಕಪ್ಪ ಅಂದರೆ ಭಾರತೀಯರನ್ನು ಕೂಡ ಇನ್ವಾಲ್ವ್ ಮಾಡ್ಕೋಬೇಕು, ಅಂದರೆ ಭಾರತೀಯರು ಕೂಡ ಒಂದು ಅವಕಾಶನ ಕೊಡಬೇಕು ಅಂತ ಹೇಳ್ಬಿಟ್ಟು ಲೀ ಕಮಿಷನ್ನು ವರದಿಯಲ್ಲಿ ನೀಡುತ್ತೆ. ಇನ್ನು ಬ್ರಿಟಿಷ್ ಅಪಾಯಿಂಟೆಡ್ ಗೋಯೆಂಡಾಸ್ ಫಾರ್ ಗವರ್ನಿಂಗ್ ಇಂಡಿಯಾ ಎನ್ಸ್ ಹೂ ವರ್ ಗೋಯೆಂಡಾಸ್. ಬ್ರಿಟಿಷರು ಭಾರತದಲ್ಲಿ ಆಡಳಿತ ನಡೆಸಲು ಗೋಯೆಂಡರನ್ನು ನೇಮಿಸಿದರು. ಹಾಗಾದರೆ ಅವರು ಯಾರು? ಅವರು ಯಾರಪ್ಪ ಅಂದರೆ ಗೂಢಚಾರಿಗಳು, ಸ್ಪೈಸ್. ಸ್ನೇಹಿತರೆ ನೋಡಿ, ಸ್ಪೈಸ್ ಅಂತ ನಾವೇನಂತೀವಿ, ಅವರು ಗೋಯೆಂಡಾಸ್ ಅಂತ ಆವಾಗ ಬ್ರಿಟಿಷರು ಒಂದು ಅಪಾಯಿಂಟ್ ಮಾಡ್ತಾಯಿದ್ರು. ಓಕೆ, ಇದಾದಮೇಲೆ ಇನ್ಯಾರು? ಕಾರ್ನ್ವಾಲಿಸ್ ಕೋಡ್. ನೆಕ್ಸ್ಟ್ ಕ್ವಶನ್ ಅದು ಕಾರ್ನ್ವಾಲಿಸ್ ಕೋಡ್ ರೆಫರ್ಸ್, ಅಂದರೆ ಕಾರ್ನ್ವಾಲಿಸ್ ಕೋಡ್ ಎಂದರೇನು? ಮೊದಲನೇ ಸ್ಟೇಟ್ಮೆಂಟು ಸೆಪ್ರೇಷನ್ ಆಫ್ ರೆವಿನ್ಯೂ ಆ್ಯಂಡ್ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್, ಕಂದಾಯ ಹಾಗೂ ನ್ಯಾಯಾಂಗ ಅಧಿಕಾರವನ್ನು ಬೇರ್ಪಡಿಸುವುದು. ಎರಡನೇ ಸ್ಟೇಟ್ಮೆಂಟ್ ಮೇಡ್ ಗೌರ್ಮೆಂಟ್ ಅಫಿಷಿಯಲ್ಸ್ ಆನ್ಸರಬಲ್ ಟು ಸಿವಿಲ್ ಕೋರ್ಟ್ಸ್. ಓಕೆ, ಸರ್ಕಾರಿ ಅಧಿಕಾರಿಗಳು ಸಿವಿಲ್ ಕೋರ್ಟ್ಗಳಿಗೆ ಜವಾಬ್ದಾರರಾಗುವಂತೆ ಮಾಡುವುದು. ಸೊ ಸಿ ಆಪ್ಷನ್ ಸಿ ಇಸ್ ಕರೆಕ್ಟ್. ಅಂದರೆ ಸ್ಟೇಟ್ಮೆಂಟ್ 1 ಸರಿ
ಮತ್ತು ಸ್ಟೇಟ್ಮೆಂಟ್ ಎರಡೂ ಸರಿ. ಹಾಗಾದರೆ ಯಾರು ಇಲ್ಲಿ ನೋಡಿ ಚಿತ್ರದಲ್ಲಿರೋ ಇವರೇ ಒಂದು ಕಾರ್ನ್ವಾಲಿಸ್. ಇವರು 1786ರಿಂದ 1793 ನಡುವೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇವರು ಆಗಿದ್ದರು. ಇವರು ಸ್ಯಾನ್ಸ್ಕ್ರಿಟ್ ಕಾಲೇಜನ್ನು ಬನಾರಸಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಾದಮೇಲೆ ಪೊಲೀಸ್ ರಿಫಾರ್ಮ್ಸನ್ನು ತರ್ತಾರೆ. ಅದಾದಮೇಲೆ ಜಮೀನ್ದಾರಿ ಪದ್ಧತಿಯನ್ನು ಇವರು ತರ್ತಾರೆ. ಓಕೆ, ಅದಾದಮೇಲೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ವೈಶ್ಯಾಸ್ ವರ್ ಪ್ಲೇಸ್ಡ್ ಇನ್ ದ ಕ್ಯಾಟಗರಿ ಆಫ್ ದ್ವಿಜ. ವೈಶ್ಯರ ದ್ವಿಜ ವರ್ಗಕ್ಕೆ ಸೇರಿಸಲಾಗಿದೆ. ದ್ವಿಜ ಎಂಟೈಟಲ್ ಟು ವಿಯರಿಂಗ್ ಸೇಕ್ರೆಡ್ ಥ್ರೆಡ್ಸ್ ಆ್ಯಂಡ್ ಸ್ಟಡಿಂಗ್ ವೇದಾಸ್. ದ್ವಿಜನಾದವನು ಜನಿವಾರ ಹಾಕಬಹುದು ಹಾಗೂ ವೇದಗಳನ್ನು ಅಭ್ಯಸಿಸಬಹುದು. ಸೊ ಆಪ್ಷನ್ 2 ಕೂಡ ಸರಿಯಾಗಿದೆ. ಅಂದರೆ ಸ್ಟೇಟ್ಮೆಂಟ್ 1 ಸರಿ 2 ಸರಿ, ಅಂದರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಅಂದರೆ 1 ಮತ್ತು 2 ಸ್ಟೇಟ್ಮೆಂಟ್ ಸರಿಯಾಗಿದೆ. ಹಾಗಾದರೆ ದ್ವಿಜ ಅಂದರೆ ಏನು? ದ್ವಿಜ ಅಂದರೆ 2 ಸಾರಿ ಜನಿಸಿದವನು ಅಂತ ಹೇಳ್ಬಿಟ್ಟು, ಇಲ್ಲಿ ದ್ವಿಜನಾದವನು ಜನಿವಾರನೂ ಹಾಕ್ಬೋದು, ವೇದಗಳನ್ನು ಅಭ್ಯಾಸ ಮಾಡ್ಬೋದು. ಅಂದರೆ ಇಲ್ಲಿ ನಾವು ಭಾರತದ ಒಂದು ಸಂಸ್ಕೃತಿಯಲ್ಲಿ ಒಂದು ವೇದಗಳ ಕಾಲದಲ್ಲಿ ಏನಾಯ್ತಪ್ಪ ಅಂದರೆ, ಯಾರು ಯಾವ ವೃತ್ತಿಯನ್ನು ಮಾಡ್ತಾ ಇದ್ದಾನೋ ಆ ವೃತ್ತಿಗೆ ಅನುಸಾರವಾಗಿ ಅವನು ಒಂದು ಜಾತಿಯನ್ನು ಅಥವಾ ಒಂದು ವರ್ಣವನ್ನು ಸೇರ್ತಾ ಇದ್ದ, ಅಂದರೆ ಒಂದು ವರ್ಣಕ್ಕೆ ಅವನು ಸೇರ್ತಾ ಇದ್ದ. ಸೊ ಇಲ್ಲಿ ನಾನು ಚಿತ್ರದಲ್ಲಿ ನೋಡಿ ಇಂಡಿಯನ್ ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು, ಇಲ್ಲಿ ಬ್ರಾಹ್ಮಿಣ್ ಅಂತ ಯಾರು ಕರಿತಾ ಇದ್ರಪ್ಪ ಅಂದರೆ, ಯಾರು ಪುರೋಹಿತ ಶಾಹಿಗೆ ಸೇರಿರ್ತಾರೆ, ಯಾರು ಪುರೋಹಿತ ವರ್ಗಕ್ಕೆ ಸೇರಿರ್ತಾರೆ ಅವರು, ಮತ್ತು ಯಾರು ಶಿಕ್ಷಕರಾಗಿರ್ತಾರೆ, ಯಾರು ಪ್ರೊಫೆಷನಲ್ ಆಗಿ ಒಂದು ಜ್ಞಾನಾರ್ಜನೆಯನ್ನು ಪಡೆದಿರ್ತಾರೆ ಅವ್ರನ್ನ ಬ್ರಾಹ್ಮಣ ಅಂತ ಕರೆಯೋರು. ಯಾರು ಕ್ಷತ್ರಿಯರು ಅಂದರೆ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋದು, ಜನರ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಆತಪ್ಪ ಅಂದರೆ ಕ್ಷತ್ರಿಯರಾಗಿರ್ತಾರೆ. ಅದಾದಮೇಲೆ ವೈಶ್ಯಾಸ್ ಅಂತ 3ನೇ ವರ್ಣ, ಅದು ಫಾರ್ಮರ್ಸ್ ಇರ್ಬೋದು, ರೈತರು, ವ್ಯಾಪಾರಸ್ಥರು, ಕಲೆಗಾರರು, ಮತ್ತು ಏನು ಹಸುಗಳನ್ನು ಸಾಕ್ತಕ್ಕಂಥವ್ರು, ಗೋವುಗಳನ್ನು ನೋಡ್ಕೊಳ್ಳುವಂಥವ್ರು, ಅವರೆಲ್ಲ ವೈಶ್ಯಾಸ್ ಅಂತ ಕರಿತಾ ಇದ್ರು. ಇನ್ನು ಶೂದ್ರಾಸ್ ಅಂತ ಬರೆದಾಗ ಫಾರ್ಮ್ ವರ್ಕರ್ಸ್ ಅಂದರೆ ಕೂಲಿ ಕಾರ್ಮಿಕರಿರ್ಬೋದು, ಅಥವಾ ಸೇವಕರಿರ್ಬೋದು, ಅಥವಾ ಬೇರೆ ಬೇರೆ ಒಂದು ಉಳಿದಂಥ ವರ್ಣಗಳಿಗೆ ಒಂದು ಸೇವಕರಾಗಿ ಕೆಲಸ ಮಾಡ್ತಕ್ಕಂಥವ್ರು. ಮತ್ತು ಇವ್ರು 4 ವರ್ಣಗಳನ್ನು ಬಿಟ್ಟು ಅನ್ಟಚಬಲ್ಸ್ ಅಂದರೆ ಅಸ್ಪೃಶ್ಯರು ಅಂತ ಹೇಳ್ಬಿಟ್ಟು ಅವರು ಔಟ್ಕಾಸ್ಟ್ ಅಂತ ಕರೀತಾ ಇದ್ರು. ಈ ರೀತಿಯಾಗಿ ಒಂದು ವರ್ಣ ವ್ಯವಸ್ಥೆಯನ್ನು ಜಾತಿ ಎಂದ ಆಧಾರವಾಗಿ ನಾವು ನೋಡ್ಬೋದು. ಇನ್ನು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಜೈನಿಸಮ್ ಡಿಡ್ ನಾಟ್ ರೆಕಗ್ನೈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ಸ್. ದೇವರ ಅಸ್ತಿತ್ವವನ್ನು ಜೈನರು ನಂಬುವುದಿಲ್ಲ. ಜೈನಿಸಮ್ ಕಂಡೆಮ್ ದ ವರ್ಣ ಸಿಸ್ಟಮ್. ಸೊ 2 ಕೂಡ ತಪ್ಪಾಗಿದೆ, 2 ಸ್ಟೇಟ್ಮೆಂಟು ತಪ್ಪಾಗಿದೆ. ಯಾಕಪ್ಪ ಅಂದರೆ ದೇವರ ಅಸ್ತಿತ್ವವನ್ನು ಜೈನರು ನಂಬುತ್ತಾರೆ. ಜೈನಿಸಮ್ ಕಂಡೆಮ್ ದ ವರ್ಣ ಸಿಸ್ಟಮ್. ಜೈನರು ವರ್ಣ ವ್ಯವಸ್ಥೆಯನ್ನು ಖಂಡಿಸುವುದಿಲ್ಲ. ಇಲ್ಲಿ ಖಂಡಿಸುತ್ತಾರೆ ಅಂತ ಇದೆ, ತಪ್ಪು. ಖಂಡಿಸುವುದಿಲ್ಲ, ಜೈನರು ವರ್ಣ ವ್ಯವಸ್ಥೆಯನ್ನು ಖಂಡಿಸೋದಿಲ್ಲ. ಅದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ಜೈನಿಸಮ್ ಪ್ರಿನ್ಸಿಪಲ್ಸ್ ಏನು ಹೇಳುತ್ತೆ? ನಾನ್ ವೈಲೆನ್ಸ್ ಅಂದರೆ ಅಹಿಂಸೆ, ಅಂದರೆ ಹಿಂಸೆ ಮಾಡಬಾರ್ದು. ಸ್ಪೀಕಿಂಗ್ ಆಫ್ ಟ್ರೂತ್, ಅದನ್ನು ಸತ್ಯ ಅಂತ ಕರೀತಾರೆ. ನೋ ಸ್ಟೀಲಿಂಗ್ ಅಂದರೆ ಯಾವುದೇ ರೀತಿಯಾದ ಕಳ್ಳತನ ಮಾಡಬಾರ್ದು, ಅದನ್ನು ಆಸ್ತೇಯ ಅಂತ ಕರೀತಾರೆ. ಇನ್ನು ಸೆಕ್ಷುವಲ್ ಮೊನೋಗಮಿ, ಬ್ರಹ್ಮಚರ್ಯವಾಗಿ ಇರಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಡಿಟ್ಯಾಚ್ಮೆಂಟ್ ಫ್ರಮ್ ಪೀಪಲ್, ಪ್ಲೇಸಸ್, ಮೆಟೀರಿಯಲ್ ಥಿಂಗ್ಸ್, ಅಂದರೆ ಎಲ್ಲರಿಂದ ಡಿಟ್ಯಾಚ್ಮೆಂಟ್ ಇರಬೇಕು, ಯಾರು ದೂರ ಇರಬೇಕಂದ್ರೆ ಇದ್ದು ಇಲ್ಲದಂತೆ ಇರಬೇಕು ಅಂತ ಹೇಳ್ಬಿಟ್ಟು ಅಪರಿಗ್ರಹ ಅಂತ ಹೇಳ್ಬಿಟ್ಟು. ಅಪರಿಗ್ರಹ ಅಂದರೆ ಯಾವುದೇ ಒಂದು ವ್ಯಕ್ತಿಗಳಿಂದ, ಯಾವುದೇ ಒಂದು ಸ್ಥಳಗಳಿಂದ ಮತ್ತು ಯಾವುದೇ ವಸ್ತುಗಳಿಂದ ಒಂದು ಡಿಟ್ಯಾಚ್ಮೆಂಟ್, ಅಂದರೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು 5 ಪ್ರಿನ್ಸಿಪಲ್ಸ್ನ ನಾವು ಜೈನಿಸಮಲ್ಲಿ ನೋಡ್ಬೋದು. ಇನ್ನು ಡ್ಯೂರಿಂಗ್ ವೂಸ್ ರೂಲ್ ಇಬಾನ್ ಬತೂತಾ ಕೇಮ್ ಟು ಇಂಡಿಯಾ, ಅಂದರೆ ಯಾರ ಆಡಳಿತಾವಧಿಯಲ್ಲಿ ಇಬಾನ್ ಬತೂತಾ ಭಾರತಕ್ಕೆ ಬಂದ ಅನ್ನೋದು ಮೊಹಮ್ಮದ್ ಬಿನ್ ತುಗ್ಲಕ್ಕನ ಒಂದು ಕಾಲದಲ್ಲಿ. ಹಾಗಾದರೆ ಈ ಒಂದು ಇಬಾನ್ ಬತೂತಾ ಯಾರಪ್ಪ ಅಂದರೆ ಇವನು ಮೊರಾಕ್ಕೋದ ಪ್ರವಾಸಿ, ಅಂದರೆ ಮೊರಾಕ್ಕೋಕ್ಕೆ ಸೇರಿರೋನು. ಮೊರಾಕ್ಕೋ ದೇಶ ಅದು ಆಫ್ರಿಕಾದಲ್ಲಿದೆ. ಮೊರಾಕ್ಕೋ ದೇಶದಿಂದ ಇವನು ಬಂದಂಥವನು. ಇವನ ಒಂದು ಜ್ಞಾನವನ್ನು, ತಿಳುವಳಿಕೆಯನ್ನು ಮೆಚ್ಚಿಕೊಂಡು ಮೊಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡ್ತಾನೆ, ಕಾದಿ ಅಥವಾ ಜಡ್ಜ್ ಆಗಿ ನೇಮಕ ಮಾಡ್ತಾನೆ. ಇವನ ಮುಖ್ಯವಾದಂಥ ಪುಸ್ತಕ ಯಾವುದಪ್ಪ ಅಂದರೆ ರಿಹ್ಲಾ. ಸಾಕಷ್ಟಲ್ಲಿ ಎಕ್ಸಾಮಲ್ಲಿ ಬಂದಿದೆ, ಅವನು ಬರೆದಿರೋಂಥ ಪುಸ್ತಕ ರಿಹ್ಲಾ. ಇದು ಇವನು ಎಲ್ಲೆಲ್ಲಿ ಟೂರನ್ನು ಮಾಡಿದ್ದ, ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದ, ಅಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಈ ರಿಹ್ಲಾದಲ್ಲಿ ಒಂದು ದಾಖಲೆ ಮಾಡಿದ್ದಾನೆ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಗಿಫ್ಟ್ ಟು ದೋಸ್ ಹೂ
ಕಾಂಟೆಂಪ್ಲೇಟ್ ದ ವಂಡರ್ಸ್ ಆಫ್ ಸಿಟೀಸ್ ಆ್ಯಂಡ್ ಮಾರ್ವಲಸ್ ಟ್ರಾವೆಲ್ ಅಂತ ಹೇಳ್ಬಿಟ್ಟು ಈ ರೀಲಾ ಬುಕ್ ಇರ್ತಕ್ಕಂಥ ಇನ್ನೊಂದು ಹೆಸರಾಗಿದೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ವೇರ್ ವಾಸ್ ಅಕ್ಬರ್ ಹೆಲ್ಡ್ ಇಸ್ ರಿಲಿಜಿಯಸ್ ಮೀಟಿಂಗ್ ವಿತ್ ರೆಪ್ರೆಸೆಂಟೇಟಿವ್ಸ್ ಆಫ್ ರಿಲಿಜನ್ಸ್. ಧಾರ್ಮಿಕ ಮುಖಂಡರ ಜೊತೆ ಅಕ್ಬರ್ ಎಲ್ಲಿ ಸಭೆ ಎಲ್ಲಿ ನಡೆಸ್ತಾ ಇದ್ದ? ಅವನು ಇಬಾದತ್ ಖಾನಾದಲ್ಲಿ ಅವನು ಎಲ್ಲ ಧಾರ್ಮಿಕ ಮುಖಂಡರ ಜೊತೆ ಸೇರಿಕೊಂಡವನು ಏನು ಸಭೆ ಸೇರ್ತಾ ಇದ್ದ. ಈ ಇಬಾದತ್ ಖಾನ ಎಲ್ಲಿತ್ತಪ್ಪ ಅಂದರೆ ಫತೇಪುರ್ ಸಿಕ್ರಿಯಲ್ಲಿ 1575ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನವನ್ನು ರಚನೆ ಮಾಡ್ತಾನೆ, ಸ್ಥಾಪಿಸ್ತಾನೆ. ಎಷ್ಟರಲ್ಲಿ? 1575ರಲ್ಲಿ ಇಬಾದತ್ ಖಾನವನ್ನು ಫತೇಪುರ್ ಸಿಕ್ರಿಯಲ್ಲಿ ಸ್ಥಾಪನೆ ಮಾಡ್ತಾನೆ. ಇನ್ನು 1578ರಲ್ಲಿ ಎಲ್ಲ ಧರ್ಮದವ್ರಿಗೂ ಕೂಡ, ಎಲ್ಲ ಧಾರ್ಮಿಕ ಮುಖಂಡರು ಕೂಡ 1578ರಲ್ಲಿ ಇವನು ಅನುಮತಿಯನ್ನು ಕೊಡ್ತಾನೆ. ಅಂದರೆ ಎಲ್ಲರನ್ನ ವೆಲ್ಕಮ್ ಮಾಡ್ತಾನೆ. ಎಲ್ಲಿಗೆಪ್ಪ ಅಂದರೆ ಇಬಾದತ್ ಖಾನದಲ್ಲಿ 1578ರಲ್ಲಿ. ಓಕೆ, ಇವನು ಹೊಸ ಧರ್ಮ ಪಂಥವನ್ನು ಪರಿಚಯಿಸ್ತಾನೆ. ಅದರ ಹೆಸರು ದೀನ್-ಇ-ಇಲಾಹಿ ಅಂತ. ದೀನ್-ಇ-ಇಲಾಹಿ ಅಂದರೆ ಡಿವೈನ್ ಫೇತ್ ಅಂತ, ಶ್ರೇಷ್ಠ ನಂಬಿಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅವನು ಒಂದು ಹೊಸ ಡಾಕ್ಟ್ರಿನನ್ನು ತರ್ತಾನೆ. ಯಾವುದಪ್ಪ ಡಾಕ್ಟ್ರಿನ್? ಅದು ಯಾವುದರ ಒಂದು ಪ್ರಭಾವದಿಂದಪ್ಪ ಅಂದರೆ ಅದು ಸೂಫಿಸಮ್ನ ಒಂದು ಪ್ರಭಾವಕ್ಕೊಳಗಾಗಿ ಸುಲ್ಹೆ ಕುಲ್ ಅಂತ ಹೇಳ್ಬಿಟ್ಟು. ಸುಲ್ಹೆ ಕುಲ್ಲಪ್ಪ ಅಂದ್ರೇನು? ಸುಲ್ಹೆ ಕುಲ್ ಅಂದರೆ ಪೀಸ್ ವಿತ್ ಆಲ್, ಅಂದರೆ ಎಲ್ಲರ ಜೊತೆ ಶಾಂತಿಯಾಗಿರ್ತಕ್ಕಂಥದ್ದು, ಅದನ್ನೇ ನಾವು ಸುಲ್ಹೆ ಕುಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ ಇವನು ಇಬಾದತ್ ಖಾನದಲ್ಲಿ ಅಂದರೆ ಯಾರ್ಯಾರನ್ನೆಲ್ಲ ಒಂದು ವೆಲ್ಕಮ್ ಮಾಡಿದ್ದಪ್ಪ ಅಂದರೆ ಹಿಂದೂ ಧರ್ಮದಿಂದ ದೇವಿ ಮತ್ತು ಪುರುಷೋತ್ತಮ ಅನ್ನತಕ್ಕಂಥವ್ರನ್ನ, ಜೈನಿಸಮ್ ಅಂದರೆ ಜೈನ ಧರ್ಮದಿಂದ ಹೀರಾ, ವಿಜಯ, ಸೂರಿ ಅಂತಕ್ಕಂಥವ್ರನ್ನ ವೆಲ್ಕಮ್ ಮಾಡಿದ್ದ. ಇನ್ನು ಪಾರ್ಸಿಗೆ ಸಂಬಂಧಪಟ್ಟಂತೆ, ಜೊರಾಸ್ಟ್ರಿಯನ್ಗೆ ಸಂಬಂಧಪಟ್ಟಂತೆ ದಸ್ತರ್ ಮೆಹರ್ಜಿ ರಾಣಾ ಅಂತಕ್ಕಂಥವ್ರನ್ನ ಪಾರ್ಸಿ ಧರ್ಮದಿಂದ ವೆಲ್ಕಮ್ ಮಾಡಿದ್ದ. ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರ್ತಕ್ಕಂಥ ಪೋರ್ಚುಗಲ್ನಿಂದ ಬಂದಿದ್ದಂತಹ ಆಂಟೋನಿಯಾ ಮೊನ್ಸರೆಟ್ಟಾ ಆ್ಯಂಡ್ ಆಕ್ವಯಾ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಇಬ್ಬರು ಒಂದು ಕ್ರಿಶ್ಚಿಯನ್ ಪೋರ್ಚುಗೀಸರನ್ನು ಇವನು ವೆಲ್ಕಮ್ ಮಾಡಿದ್ದ. ಇನ್ನು ದೀನ್-ಇ-ಇಲಾಹಿ ಯಾವ ಒಂದು ತತ್ವಗಳನ್ನು, ಸಿದ್ಧಾಂತವನ್ನು ಅಂದ್ಕೊಂಡಿದೆಯಪ್ಪ ಅಂದರೆ ವರ್ಷಿಪ್ ಆಫ್ ಫೈರ್ ಅಂದರೆ ಅಗ್ನಿಯನ್ನು ಪೂಜಿಸೋದು, ವರ್ಷಿಪ್ ಆಫ್ ಸನ್ ಅಂದರೆ ಸೂರ್ಯನನ್ನು ಪೂಜಿಸೋದು, ಅದಾದಮೇಲೆ ವೆಜಿಟೇರಿಯನ್ ಫುಡ್ ತಗೊಳ್ಳೋದು, ಮತ್ತು ನೋ ಚೈಲ್ಡ್ ಮ್ಯಾರೇಜ್, ಮತ್ತು ಅಲ್ಲಾಹು ಅಕ್ಬರ್ ಅಂತಕ್ಕಂಥ ಒಂದು ವಿಶೇಷವಾದಂಥ ಪ್ರಿನ್ಸಿಪಲನ್ನು ನಾವು ದೀನ್-ಇ-ಇಲಾಹಿಯಲ್ಲಿ ನಾವು ನೋಡ್ಬೋದು. ಇನ್ನು ಅಕ್ಬರ್ ಸಂಬಂಧಪಟ್ಟಂತೆ ಅವನು ಎಲ್ಲಿಂದ ಎಲ್ಲಿವರೆಗೂ ಆಳ್ವಿಕೆ ನಡೆಸಿದ? 1542ರಿಂದ 1605ವರೆಗೂ ಕೂಡ ಆಳ್ವಿಕೆ ನಡೆಸಿದ. ಇನ್ನು 1542 ಅಂದರೆ 1542ರಿಂದ ಅವನು ಹುಟ್ಟಿದ್ದು. ಆದರೆ ಅವನು 1556ರಿಂದ 1605ವರೆಗೂ ಕೂಡ ರಾಜನಾಗಿದ್ದ. ಇವನ ಮಗ ಜಹಾಂಗೀರ್. ಓಕೆ, ಅವನು ಸತ್ತಿದ್ದು 1605ರಲ್ಲಿ. ಓಕೆ, ಇವನ ಪೂರ್ತಿ ಹೆಸರು ಜಲಾಲ್-ಉದ್ದೀನ್ ಮೊಹಮ್ಮದ್ ಅಕ್ಬರ್ ಅಂತ ಹೇಳ್ಬಿಟ್ಟು. ಇನ್ನು ರಿಲೇಟಿಂಗ್ ಟು ವಿಜಯನಗರ ರೂಲ್, ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸ್ಥಳಾದಾಯ ವಾಸ್ ಎ ಕಸ್ಟಮ್ ಡ್ಯೂಟಿ ಆನ್ ಗೂಡ್ಸ್ ಎಕ್ಸ್ಪೋರ್ಟೆಡ್. ಸ್ಥಳಾದಾಯವು ರಫ್ತು ವಸ್ತುಗಳ ಮೇಲೆ ವಿಧಿಸುವ ಸುಂಕವಾಗಿದೆ. ಓಕೆ, ಅದಾದಮೇಲೆ ಎರಡನೇ ಸ್ಟೇಟ್ಮೆಂಟ್, ಮಾಮೂಲು ಆದಾಯ ವಾಸ್ ಕಸ್ಟಮ್ ಡ್ಯೂಟಿ ಆನ್ ಆಮದು ಅಂದರೆ ಮಾಮೂಲು ಆದಾಯವು ಆಮದು ವಸ್ತುವಿನ ಮೇಲೆ ವಿಧಿಸುವ ಸುಂಕವಾಗಿತ್ತು. ಹಾಗಾದರೆ ಯಾವುದು ಸ್ಟೇಟ್ಮೆಂಟಲ್ಲಿ ಕರೆಕ್ಟ್ ಆಗಿದೆಯಪ್ಪ ಅಂದರೆ ನನ್ನು. ಯಾಕಪ್ಪ ಅಂದರೆ ನಿಮಗೆ ಕನ್ಫ್ಯೂಸ್ ಮಾಡಿಸ್ಬೇಕು ಅಂತ ನೀವು ಕ್ವಶನ್ ಕೇಳಿದ್ದು. ಇಲ್ಲಿ ಸ್ಥಳಾದಾಯ ಅನ್ನೋದು ರಫ್ತು ಅಲ್ಲ, ಇದು ಆಮದು ಸಂಬಂಧಪಟ್ಟಿದ್ದು. ಮಾಮೂಲು ಆದಾಯ ಅದು ಆಮದಿಗೆ ಸಂಬಂಧಪಟ್ಟಿಲ್ಲ, ಇದು ರಫ್ತಿಗೆ ಸಂಬಂಧಪಟ್ಟಿದ್ದು. ಅಂದರೆ ಮಾಮೂಲು ಆದಾಯ ಅಂದರೆ ರಫ್ತಿಗೆ ಸಂಬಂಧಪಟ್ಟಿದ್ದು, ಸ್ಥಳಾದಾಯ ಅಂದರೆ ಆಮದಿಗೆ ಸಂಬಂಧಪಟ್ಟಿದ್ದು. ಓಕೆ, ನಿಮ್ಗೆ ಗೊತ್ತಿರಬೇಕು, ಇದು ಸ್ಥಳಾದಾಯ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಿದ್ದು ಕಸ್ಟಮ್ ಅಲ್ಲ, ಸ್ಥಳಾದಾಯ ಇಂಪೋರ್ಟ್ಗೆ ಸಂಬಂಧಪಟ್ಟಿದ್ದು ಅಂದರೆ ಆಮದಿಗೆ ಸಂಬಂಧಪಟ್ಟಂಥ ಒಂದು ಕಸ್ಟಮ್ ಡ್ಯೂಟಿ. ಮಾಮೂಲು ಆದಾಯ ಇದು
ಕಸ್ಟಮ್ ಡ್ಯೂಟಿ ಇಂಪೋರ್ಟಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಿದ್ದು. ಯಾರ ಕಾಲದಿದು? ವಿಜಯನಗರದ ಕಾಲದಲ್ಲಿ. ಓಕೆ, ಇನ್ನು ಟು ಹೂಮ್ ಗಿವನ್ ದ ಟೈಟಲ್ ಕರ್ನಾಟಕ ರಾಜ್ಯ ರಮಣ ಫಾರ್ ಈಸ್ ಕಾಂಟ್ರಿಬ್ಯೂಷನ್ ಟು ಲಿಟ್ರೇಚರ್. ಅಂದರೆ ಲಿಟ್ರೇಚರ್ಗೆ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ಕೊಡುಗೆ ಕೊಟ್ಟಿದ್ದಾರೆ. ಯಾರನ್ನ ನಾವು ಕರ್ನಾಟಕ ರಾಜ್ಯ ರಮಣ ಅಂತ ಕರಿಬೋದಪ್ಪ ಅಂದರೆ ಅದು ಕೃಷ್ಣದೇವರಾಯ. ನೀವು ಫೋಟೋದಲ್ಲಿ ನೋಡ್ತಿದ್ದೀರಾ, ಡಾಕ್ಟರ್ ರಾಜ್ಕುಮಾರ್ ಅವರು ಕೃಷ್ಣದೇವರಾಯ ಸಿನಿಮಾದಲ್ಲಿ ಇದ್ದಂಥ ಗೆಟಪ್ ಇದು ಫೋಟೋ. ಅದನ್ನು ನಿಮಗೆ ಜ್ಞಾಪಕ ಇರಲಿ ಅಂತ ಅದನ್ನು ಒಂದು ಇಮೇಜನ್ನು ತಂದಿದ್ದೀನಿ. ಕೃಷ್ಣದೇವರಾಯ ಅವರನ್ನು ಕರ್ನಾಟಕ ರಾಜ್ಯ ರಮಣ ಅಂತ ಅಂದ್ಬಿಟ್ಟು ಕರಿತಾ ಇದ್ದರು. ಮತ್ತು ಇವ್ರಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇದ್ವು. ಯಾವುದಪ್ಪ ಅಂದರೆ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಯಾಕಪ್ಪ ಇಟ್ಟಿದ್ರು ಅಂದರೆ ಅವರು ಒಂದು ಬಹಮನಿ ಸಾಮ್ರಾಜ್ಯದಲ್ಲಿ ಒಬ್ಬ ಸುಲ್ತಾನನ ಸಿಂಹಾಸನದಲ್ಲಿ ಕೂರಿಸಿ ಅವ್ರಿಗೆ ಪಟ್ಟಾಭಿಷೇಕ ಮಾಡಿರ್ತಾರೆ. ಅದರಿಂದ ಅವ್ರಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ. ಇನ್ನು ಆಂಧ್ರ ಭೋಜ ಅಂತ ಕರೀತಾರೆ. ಯಾಕಪ್ಪ ಅಂದರೆ ಆಂಧ್ರ ಒಂದು ಕೃತಿಗಳನ್ನು, ಒಂದು ತೆಲುಗಿನ ಕೃತಿಗಳನ್ನು ಇವರು ಬರೆದಿರ್ತಾರೆ. ಇನ್ನು ಇವ್ರಿಗೆ ಮೂರು ರಾಯರ ಗಂಡ ಅಂತಕ್ಕಂಥ ಒಂದು ಬಿರುದು ಕೂಡ ಇವ್ರಿಗೆ ಇರುತ್ತೆ. ಇವರು 1509ರಿಂದ 1529ರವರೆಗೂ ಕೂಡ ಕೃಷ್ಣದೇವರಾಯರು ದಿಗ್ವಿಜಯವನ್ನು ಸಾಧಿಸ್ತಾರೆ. ಅಂದರೆ ಸಾಕಷ್ಟು ಗೆಲುವುಗಳನ್ನು ಪಡಿತಾರೆ ಮತ್ತು ಕರ್ನಾಟಕದ ಕೀರ್ತಿಯನ್ನು ಸಾಕಷ್ಟು ಕಡೆ ಹರಡೋದಕ್ಕೆ ಒಂದು ಹೆಸರನ್ನು ಮಾಡ್ತಾರೆ, ಅಂದರೆ ಹರಡೋ ರೀತಿಯಾಗಿ ಮಾಡ್ತಾರೆ. ಯಾರಪ್ಪ ಅಂದರೆ ಅದು ನಮ್ಮ ಕೃಷ್ಣದೇವರಾಯರು. ಇನ್ನು ಮುಂದಿನ ಸ್ಲೈಡ್ ನೋಡೋಣ. ಮುಂದಿನ ಸ್ಲೈಡು ಓಕೆ. Consider the following statements. Government bonds are issued by RBI to public. RBI ಸರ್ಕಾರಿ ಬಾಂಡ್ಗಳನ್ನು ಸಾರ್ವಜನಿಕರಿಗೆ ವಿತರಿಸುತ್ತದೆ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಕಾಲ್ಡ್ ಆಸ್ ಎ ಗಿಲ್ಟ್ ಎಡ್ಜ್ ಇನ್ಸ್ಟ್ರೂಮೆಂಟ್. ಸರ್ಕಾರಿ ಸೆಕ್ಯೂರಿಟಿಗಳನ್ನು ಗಿಲ್ಟ್ ಎಡ್ಜ್ ಇನ್ಸ್ಟ್ರೂಮೆಂಟ್ಗಳು ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಯಾವುದು ಆನ್ಸರ್ ಅಪ್ಪ ಅಂದರೆ ಸಿ, ಆಪ್ಷನ್ ಸಿ ಇಸ್ ಕರೆಕ್ಟ್. ಅಂದರೆ 1 ಮತ್ತು 2 ಸರಿಯಾಗಿದೆ. ಅಂದರೆ ಏನಿದು ಸರ್ಕಾರಿ ಬಾಂಡ್ಗಳನ್ನು RBI ಸರ್ಕಾರಿ ಬಾಂಡ್ಗಳನ್ನು ಪಬ್ಲಿಕ್ಸ್ಗೆ ಅಂದರೆ ಸಾರ್ವಜನಿಕ ವಿತರಿಸುತ್ತದೆ, ಅದು ಕರೆಕ್ಟು. ಅದಾದಮೇಲೆ ಗಿಲ್ಟ್ ಎಡ್ಜ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. ಯಾಕಪ್ಪ ಇದನ್ನು ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ, ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ ಅಂದರೆ ಇದು ಹೈ ಗ್ರೇಡ್ ಬಾಂಡ್ಸ್, ಅಂದರೆ ನೋ ರಿಸ್ಕ್ ಅಟ್ ಫಾಲ್ಟ್ ಅಂತ ಕರಿತೀವಿ. ಅಂದರೆ ಈ ಒಂದು ಗೋರ್ಮೆಂಟ್ ಸೆಕ್ಯೂರಿಟೀಸನ್ನು ಯಾರು ಹೊಂದಿರ್ತಾರೆ ಅವ್ರಿಗೆ ಲಾಸ್ ಅನ್ನೋದು ಇಲ್ಲವೇ ಇಲ್ಲ. ಅಂದರೆ ಲಾಸ್ ಇಲ್ಲ ಅಂದರೆ ಅವ್ರಿಗೆ ಯಾವತ್ತೂ ಮೋಸ ಆಗೋದಿಲ್ಲ, ಯಾವುದೇ ರೀತಿಯಂಥ ರಿಸ್ಕ್ ಇಲ್ಲ, ಅಂದರೆ ಝೀರೋ ರಿಸ್ಕ್ ಅಂತಲೇ ನಾವು ಕರಿತೀವಿ. ಅದರಿಂದ ಇದಕ್ಕೆ ಗಿಲ್ಟ್ ಎಡ್ಜ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. ಓಕೆ, ಈ ಸರ್ಕಾರಿ ಬಾಂಡ್ಗಳಿರ್ಬೋದು, ಸೆಕ್ಯೂರಿಟೀಸ್ ಇರ್ಬೋದು, ಓಕೆ, ಇವನ್ನೆಲ್ಲವನ್ನು ಕೂಡ ನಾವು ಗಿಲ್ಟ್ ಎಡ್ಜ್ ಇನ್ಸ್ಟ್ರೂಮೆಂಟ್ ಅಂತಲೇ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ಕಾಂಪೊನೆಂಟ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ ಇಂಡಿಯಾ. ಅಂದರೆ ಬಂಡವಾಳ ಮಾರುಕಟ್ಟೆ ಈ ಕೆಳಗಿನವುಗಳು ಯಾವನ್ನು ಹೊಂದಿವೆ? ಏಂಜಲ್ ಇನ್ವೆಸ್ಟರ್ಸ್, ಸಾಹಸೋದ್ಯಮ ಬಂಡವಾಳ, ಮ್ಯೂಚುವಲ್ ಫಂಡ್ ಮತ್ತು ಸರ್ಕಾರಿ ಬಾಂಡ್ಗಳು. ಈ 4 ಕೂಡ ಸರಿಯಾಗಿದ್ರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಹಾಗಾದರೆ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನು? ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಯಾವಪ್ಪ ಅಂದರೆ ಬಾಂಡ್ಸ್ ಇರ್ಬೋದು, ಸ್ಟಾಕ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು. ಇವೆಲ್ಲವನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಯಾವ್ಯಾವ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರ್ತವೆ ಅವನ್ನು ನಾವು ಕ್ಯಾಪಿಟಲ್ ಅಂತಲೇ ಕರಿತೀವಿ. ಅದನ್ನು ಕ್ಯಾಪಿಟಲ್ ಮಾರ್ಕೆಟ್ ಅಂತ ನಾವು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಸೇಲ್ ಮಾಡಿದ್ರೆ, ಪರ್ಚೇಸ್ ಮಾಡೋದನ್ನ ಕ್ಯಾಪಿಟಲ್ ಮಾರ್ಕೆಟ್ ಅಂತ ನಾವು ಕರಿತೀವಿ. ಈ ಕ್ಯಾಪಿಟಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದ್ದು ಯಾವುದಪ್ಪ ಅಂದರೆ ಏಂಜಲ್ ಇನ್ವೆಸ್ಟರ್ಸ್, ವೆಂಚರ್ ಕ್ಯಾಪಿಟಲ್, ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಸರ್ಕಾರಿ ಬಾಂಡ್ಗಳು. ಓಕೆ, ಇನ್ನು ಏಂಜಲ್ ಇನ್ವೆಸ್ಟರ್ಸ್ ಯೂಸ್ ಟು ಪ್ರೊವೈಡ್ ಕ್ಯಾಪಿಟಲ್ ಫಾರ್. ಅಂದರೆ ಏಂಜಲ್ ಹೂಡಿಕೆದಾರರು ಯಾರಿಗೆ ಅವರು ಬಂಡವಾಳವನ್ನು ಕೊಡ್ತಾರೆ? ಬಂಡವಾಳನ ಯಾರಿಗೆ ಕೊಡ್ತಾರಪ್ಪ ಅಂದರೆ ಅದು ಸ್ಟಾರ್ಟಪ್, ಅಂದರೆ ಇನ್ವೆಸ್ಟ್ ಇನ್ ಸ್ಟಾರ್ಟಪ್ಸ್, ಅಂದರೆ ಹೂಡಿಕೆ ಮಾಡ್ತಾರೆ. ಸ್ಟಾರ್ಟಪ್ ಉದ್ಯಮಗಳಲ್ಲಿ ಅವರು ಹೂಡಿಕೆನ ಮಾಡ್ತಾರೆ. ಇನ್ನು ಏಂಜಲ್ ಇನ್ವೆಸ್ಟರ್ಸ್ನ ಏನಂತ ಕರೀತಾರೆ?
ಪ್ರೈವೇಟ್ ಇನ್ವೆಸ್ಟರ್ಸ್ ಅಂತಲೂ ಕರೀತಾರೆ, ಸೀಡ್ ಇನ್ವೆಸ್ಟರ್ ಅಂತಲೂ ಕರೀತಾರೆ. ಯಾಕಪ್ಪ ಅಂದರೆ ಇವರು ಸ್ಟಾರ್ಟಪ್ಗಳಲ್ಲಿ ತುಂಬ ರಿಸ್ಕ್ ತಗೊಂಡು ಅವರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ರಿಟರ್ನ್ಸ್ ಬರ್ತಕ್ಕಂಥದ್ದು ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಆದರೂ ಕೂಡ ಅವರು ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಅವ್ರನ್ನ ಏಂಜಲ್ ಇನ್ವೆಸ್ಟರ್ಸ್ ಅಂತಲೂ ಕರೀತಾರೆ, ಪ್ರೈವೇಟ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ, ಜೊತೆಗೆ ಸೀಡ್ ಇನ್ವೆಸ್ಟರ್ಸ್ ಅಂತಲೂ ಕೂಡ. ಸೀಡ್ ಅಂದರೆ ಬೀಜ ಅಂತ ಕರಿತೀವಲ್ವ, ಸೀಡ್ ಇನ್ವೆಸ್ಟರ್ ಅಂದರೆ ಪ್ರಾರಂಭಿಕವಾಗಿ ಕೊಡ್ತಕ್ಕಂಥ ಒಂದು ಕ್ಯಾಪಿಟಲ್ ಅಂದರೆ ಮನಿ, ದುಡ್ಡಾಗಿರುತ್ತೆ. ಅದರಿಂದ ಅದಕ್ಕೆ ಸೀಡ್ ಇನ್ವೆಸ್ಟರ್ ಅಂತ ಕರೀತಾರೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಾರಿನ್ ಇನ್ಸ್ಟಿಟ್ಯೂಷನಲ್ investor is an institution established in India. And ಎರಡನೇ ಸ್ಟೇಟ್ಮೆಂಟು, they registered as foreign institutional investors. ಓಕೆ, ವಿತ್ RBI ನೊಂದಿಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನೋಂದಣಿ ಮಾಡಿಕೊಂಡಿವೆ. ಮೂರನೇದು, ದೇ ರಿಜಿಸ್ಟರ್ಡ್ ಆ್ಯಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲಿ ಒಂದು ದೇ ಇನ್ವೆಸ್ಟೆಡ್ ಇನ್ ಸೆಕ್ಯೂರಿಟೀಸ್ ಇನ್ ಇಂಡಿಯಾ, ಅವುಗಳು ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಹೂಡಿಕೆ ಮಾಡುತ್ತವೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ನೋಡೋಣ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಸಂಸ್ಥೆಯು ಭಾರತದಲ್ಲಿ ಸ್ಥಾಪನೆ ಆಗಿರೋದಿಲ್ಲ. ಯಾರು ಭಾರತದಲ್ಲಿ ಸ್ಥಾಪನೆ ಆಗಿರೋದಿಲ್ಲ? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಭಾರತದಲ್ಲಿ ಸ್ಥಾಪನೆ ಆಗಿರೋದಿಲ್ಲ. ಹಾಗಾದರೆ ಅವು ವಿದೇಶದಲ್ಲಿ ಒಂದು ಸ್ಥಾಪನೆ ಆಗಿರುತ್ತೆ. ಹೆಸರೇ ಹೇಳುತ್ತೆ, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂದರೆ ಅವರು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಭಾರತದಲ್ಲಿ ರಿಜಿಸ್ಟರ್ ಆಗಿರೋದಿಲ್ಲ, ಅಂದರೆ ಅವರು ಸ್ಥಾಪನೆ ಮಾಡಿರೋದಿಲ್ಲ. ಇನ್ನು ಅವರು RBI ನೊಂದಿಗೆ ನೋಂದಣಿ ಮಾಡಿಕೊಂಡಿರಲ್ಲ. ಹಾಗಾದ್ರೆ ಯಾರ ಜೊತೆ ನೋಂದಣಿ ಮಾಡ್ಕೊಂಡಿರ್ತಾವಪ್ಪ ಅಂದರೆ ಸೆಬಿ ಜೊತೆಗೆ ನೋಂದಣಿಯನ್ನು ಮಾಡ್ಕೊಂಡಿರ್ತವೆ. ಅವು ಸೆಕ್ಯೂರಿಟಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತವೆ, ಇದು ಸರಿ. ಸೆಕ್ಯೂರಿಟಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತವೆ, ಅದು ಸರಿ. ಓಕೆ, ಹಾಗಾದರೆ ಯಾರ್ಯಾರನ್ನ ನಾವು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ ಕರಿತೇವಪ್ಪ ಅಂದರೆ ಹೆಡ್ಜ್ ಫಂಡ್, ಇನ್ಶೂರೆನ್ಸ್ ಕಂಪನೀಸು, ಪೆನ್ಷನ್ ಫಂಡ್ಸು, ಮತ್ತು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸು, ಮ್ಯೂಚುವಲ್ ಫಂಡ್ಸು, ಇವನ್ನೆಲ್ಲವನ್ನು ನಾವು ಏನಂತ ಕರಿತೀವಿ? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ನಾವು ಕರಿತೀವಿ. ಓಕೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ನಾವು ಕರಿತೀವಿ. ಇನ್ನು ಇಫೆಕ್ಟ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಪರಿಣಾಮಗಳು. ಹಣದುಬ್ಬರದ ಪರಿಣಾಮಗಳು ಯಾವಪ್ಪ ಅಂದರೆ ರಫ್ತನ್ನು ನಿರುತ್ಸಾಹಗೊಳಿಸುವುದು, ಅಂದರೆ ಡಿಸ್ಕರೇಜಿಂಗ್ ದ ಎಕ್ಸ್ಪೋರ್ಟ್ಸ್, ಡಿಸ್ಕರೇಜಿಂಗ್ ದ ಸೇವಿಂಗ್ಸ್, ಉಳಿತಾಯವನ್ನು ನಿರುತ್ಸಾಹಗೊಳಿಸುವುದು. ಅದಾದಮೇಲೆ ವಿತ್ತೀಯ ಕೊರತೆಯನ್ನು ಹೆಚ್ಚಿಸುವುದು, ಅಂದರೆ ಇನ್ಕ್ರೀಸ್ ದ ಫಿಸಿಕಲ್ ಡೆಫಿಸಿಟ್. ಮೂರು ಆಪ್ಷನ್ನು ಸರಿಯಾಗಿದೆ, ಅಂದರೆ ಮೂರು ಸ್ಟೇಟ್ಮೆಂಟ್ ಸರಿಯಾಗಿದೆ, ಅಂದರೆ ಡಿ ಆಪ್ಷನ್ ಈಸ್ ರೈಟ್. ಹಾಗಾದರೆ ಹಣದುಬ್ಬರ ಅಂದರೆ ಏನು? ಜನರಲ್ ರೈಸ್ ಇನ್ ಪ್ರೈಸಸ್ ಆಫ್ ಮೆಟೀರಿಯಲ್ಸ್ ಅಥವಾ ಗೂಡ್ಸ್ ಅಂತ ನಾವು ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಬೆಲೆಗಳು ಏರಿಕೆ ಆಗೋದ ಒಂದು ವ್ಯವಸ್ಥೆಯನ್ನು, ಒಂದು ಸಂದರ್ಭವನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಆಗ ಇನ್ಫ್ಲೇಷನ್ ಆದಾಗ ಏನಾಗುತ್ತೆ? ಬೆಲೆ ಏರಿಕೆ ಆಗುತ್ತೆ, ಅಂದರೆ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ, ಆದರೆ ವ್ಯಾಲ್ಯೂ ಆಫ್ ಮನಿ ಕಡಿಮೆ ಆಗುತ್ತೆ. ಓಕೆ, ಆವಾಗ ವಿತ್ತೀಯ ಕೊರತೆ ಜಾಸ್ತಿ ಆಗುತ್ತೆ. ಯಾಕಂದರೆ ಗೋರ್ಮೆಂಟ್ಗೆ ಬರ್ತಕ್ಕಂಥ ಆದಾಯ ಕಡಿಮೆ ಆಗುತ್ತೆ, ಆದರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಒಂದು ಗೋರ್ಮೆಂಟಿಂದ, ಅದಕ್ಕೆ ವಿತ್ತೀಯ ಕೊರತೆ ಆಗುತ್ತೆ. ಅಂದರೆ ಡಿಸ್ಕರೇಜಿಂಗ್ ಸೇವಿಂಗ್ಸ್, ಉಳಿತಾಯ ಕಡಿಮೆ ಆಗುತ್ತೆ. ಯಾಕಂದರೆ ಬೆಲೆ ಜಾಸ್ತಿ ಆದಾಗ ಒಂದು ಜೇಬಿನಿಂದ ನಾವು ಖರ್ಚು ಮಾಡುವಂಥ ಹಣ ಜಾಸ್ತಿ ಆಗಿರುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದರೆ ಉಳಿತಾಯ ಕಡಿಮೆ ಆಗುತ್ತೆ. ಅದಾದಮೇಲೆ ಎಕ್ಸ್ಪೋರ್ಟ್ಸ್ ಅಂದರೆ ರಫ್ತು ನಿರುತ್ಸಾಹ, ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಪೆಟ್ರೋಲಿಯಂ ಈಗ ನಾವು ತೊಗೊಬಂದು ಇಲ್ಲಿ ರಿಫೈನ್ ಮಾಡಿ ಬೇರೆ ದೇಶಕ್ಕೆ ಮಾರಬೇಕಪ್ಪ ಅಂದರೆ ಏನಾಗುತ್ತೆ? ಈ ಒಂದು ಜಾಸ್ತಿ ಬೆಲೆ ಆದಾಗ ಅವನ್ನು ನಾವು ಆಮದು ಮಾಡಿಕೊಂಡು ನಮ್ಮಲ್ಲಿ ಸಂಸ್ಕರಣೆ ಮಾಡಿ ಪ್ರೊಸೆಸಿಂಗ್ ಮಾಡಿ ಮತ್ತೆ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಅದರಿಂದ ರಫ್ತು ಏನಾಗುತ್ತೆ? ರಫ್ತು ಕೂಡ ನಿರುತ್ಸಾಹಗೊಳ್ಳುತ್ತೆ, ಡಿಸ್ಕರೇಜ್ ಆಗುತ್ತೆ. ಓಕೆ, ಅದರಿಂದ ಇವೆಲ್ಲವೂ ಕೂಡ ಹಣದುಬ್ಬರದಿಂದ ಆಗ್ತಕ್ಕಂಥ ಪರಿಣಾಮಗಳು. ಇನ್ನು ಫಿಲಿಪ್ ಕರ್ವ್ ಡಿನೋಟ್ಸ್, ಏನನ್ನು ಸೂಚಿಸುತ್ತದೆ ಫಿಲಿಪ್ ಕರ್ವ್ ಅಂತ ನೋಡೋಣ. ಇಟ್ ಈಸ್ ಶೋಸ್ ದ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ರೇಟ್ ಆಫ್ ಇನ್ಫ್ಲೇಷನ್ ಆ್ಯಂಡ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಈ ಒಂದು ಫಿಲಿಪ್ ಕರ್ವ್ ಯಾವ ರೀತಿ ಇರುತ್ತಪ್ಪ ಅಂದರೆ ಈ ರೀತಿಯಾಗಿರುತ್ತೆ. ಅಂದರೆ ಫಿಲಿಪ್ ಕರ್ವ್ ಈ ರೀತಿಯಾಗಿರುತ್ತೆ. ಯಾವ ರೀತಿಯಾಗಿ? ಈ ರೀತಿಯಾಗಿರುತ್ತೆ. ಓಕೆ, ಎಕ್ಸ್ ಆ್ಯಕ್ಸಿಸ್ ಅಂತ, ಇದು ವೈ ಆ್ಯಕ್ಸಿಸ್, ಇದು ಎಕ್ಸ್ ಆ್ಯಕ್ಸಿಸ್ ಅಂತ ತಗೊಳ್ಳಿ. ಓಕೆ, ಏನು ಇನ್ವರ್ಸ್ ರಿಲೇಷನ್ಶಿಪ್ ಅಂತ ಅಂದರೆ
ಇನ್ವರ್ಸ್ ರಿಲೇಷನ್ಶಿಪ್ ಅಂದರೆ ರೇಟ್ ಆಫ್ ಇನ್ಫ್ಲೇಷನ್, ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಈಗ ಇನ್ಫ್ಲೇಷನ್ ಏನಾಗುತ್ತೆ, ಜಾಸ್ತಿ ಆದಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಅಂದರೆ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆದಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗುತ್ತೆ ಅಂದರೆ ಇನ್ವರ್ಸ್ ರಿಲೇಷನ್ಶಿಪ್, ಅಂದರೆ ವಿಲೋಮ ಸಂಬಂಧ ಅಂತ ಕರಿತೀವಿ ನಾವು. ಓಕೆ, ಅಂದರೆ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಾಗ ರೇಟ್ ಆಫ್ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಅಂದರೆ ಒಂದು ಜಾಸ್ತಿ ಆದಾಗ ಇನ್ನೊಂದು ಕಡಿಮೆ ಆಗೋ ಸ್ಥಿತಿಯನ್ನು ನಾವು ಇನ್ವರ್ಸ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಅದು ಯಾವ್ಯಾವ್ದ್ರ ಮಧ್ಯೆಯಪ್ಪ ಅಂದರೆ ಇನ್ಫ್ಲೇಷನ್ನು ಮತ್ತು ಅನ್ಎಂಪ್ಲಾಯ್ಮೆಂಟು. ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಮತ್ತು ನಿರುದ್ಯೋಗ. ಹಣದುಬ್ಬರ ಮತ್ತು ನಿರುದ್ಯೋಗ ನಡುವಿನ ವಿಲೋಮ ಸಂಬಂಧವನ್ನು ಸೂಚನೆ ಮಾಡೋದೇ ಫಿಲಿಪ್ ಕರ್ವ್, ಅಂದರೆ ಫಿಲಿಪ್ ಕರ್ವು ಸೂಚನೆ ಕೊಡುತ್ತೆ. ಇನ್ನು ಹೂ ಅಮಂಗ್ ದ ಫಾಲೋಯಿಂಗ್ ಪಬ್ಲಿಷಿಂಗ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಯಾರು ಬಿಡುಗಡೆ ಮಾಡ್ತಾರಪ್ಪ ಅಂದರೆ ಎಕನಾಮಿಕ್ ಅಡ್ವೈಸರ್ ಇನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಸೊ ಸಿ ಆಪ್ಷನ್ ಈಸ್ ರೈಟ್. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಎಕ್ಸ್ಪ್ಯಾಂಡ್ ಗಾರ್. ಗಾರ್ ಅಂದರೆ ಏನು? ಜನರಲ್ ಆ್ಯಂಟಿ ಅವಾಯ್ಡೆನ್ಸ್ ರೂಲ್ಸ್. ಜನರಲ್ ಆ್ಯಂಟಿ ಅವಾಯ್ಡೆನ್ಸ್ ರೂಲ್ಸ್ ಇದನ್ನು ಯಾಕಪ್ಪ ತಂದರು ಅಂತ ಅಂದರೆ ಇದನ್ನು ಈ ಒಂದು ಟ್ಯಾಕ್ಸನ್ನು ಅವಾಯ್ಡ್ ಮಾಡ್ತಕ್ಕಂಥ ಒಂದು ಏನು ಪದ್ಧತಿಗಳು ಜನ ರೂಢಿಸ್ಕೊಂಡಿರ್ತಾರೆ, ಒಂದು ಪ್ರಾಕ್ಟೀಸಲ್ಲಿ ಇಟ್ಕೊಂಡಿರ್ತಾರೆ, ಅದನ್ನು ಆ್ಯಂಟಿ ಅವಾಯ್ಡೆನ್ಸ್ ಮಾಡಬೇಕಂದ್ರೆ ಅವರು ಅವಾಯ್ಡ್ ಮಾಡಬಾರ್ದು, ತೆರಿಗೆನ ಅವಾಯ್ಡ್ ಮಾಡದೇ ಇರೋ ರೀತಿಯಾಗಿ ನೋಡ್ಕೊಳ್ಳೋದಕ್ಕೋಸ್ಕರನೇ ಇವರು ಜನರಲ್ ಆ್ಯಂಟಿ ಅವಾಯ್ಡೆನ್ಸ್ ರೂಲ್ಸನ್ನು ತರ್ತಾರೆ. ಯಾವುದರ ಅಂಡರ್ಲೆ ಅಂದರೆ IT ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಂಡರ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಅಂದರೆ ಒಂದು ಫಿನಾನ್ಸ್ ಮಿನಿಸ್ಟ್ರಿಯ ಒಂದು ಅಡಿಯಲ್ಲಿ ಒಂದು IT ಆ್ಯಕ್ಟ್ ಇದೆ. ಆ IT ಆ್ಯಕ್ಟಿನ ಅಂಡರಲ್ಲಿ ಒಂದು ಗಾರ್ ಅಂದರೆ ಜನರಲ್ ಆ್ಯಂಟಿ ಅವಾಯ್ಡೆನ್ಸ್ ರೂಲ್ಸನ್ನು ತರಲಾಗಿದೆ. ಯಾರ ಒಂದು ಪ್ಯಾನಲ್ ಇದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಪಾರ್ಥಸಾರಥಿ ಪ್ಯಾನೆಲ್ 2012, ಅಂದರೆ 2012 ಅಂದರೆ 2012 ಪಾರ್ಥಸಾರಥಿ ಪ್ಯಾನೆಲ್ ಒಂದು ನೇಮಕ ಆಗಿರುತ್ತೆ. ಯಾಕಪ್ಪ ಅಂದರೆ ಜನರಲ್ ಆ್ಯಂಟಿ ಅವಾಯ್ಡೆನ್ಸ್ ರೂಲ್ಸ್ ಬಗ್ಗೆನೇ ಒಂದು ರೂಲ್ಸನ್ನು ಮಾಡೋದಕ್ಕೋಸ್ಕರನೇ ಇದು ಒಂದು ಪಾರ್ಥಸಾರಥಿ ಪ್ಯಾನೆಲ್ ನೇಮಕ ಆಗಿರುತ್ತೆ. ಇನ್ನು 2012 ಪ್ರಣಬ್ ಮುಖರ್ಜಿ ಅವರು UPA ಗೌರ್ಮೆಂಟಿನ ಅಂಡರಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅವರು ಬಜೆಟಲ್ಲಿ 2012ನೇ ಬಜೆಟಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಯಾರಿಗೆ? ಇದು ಸಂಸತ್ತಿಗೆ ಅಂದರೆ ಲೋಕಸಭೆಗೆ ಒಂದು ಪರಿಚಯ ಮಾಡಿಸ್ತಾರೆ. ಅದಾದಮೇಲೆ ಇದು ಒಂದು 2017-18 ಇದೇನಾಗುತ್ತಪ್ಪ ಅಂದರೆ ಇದು ಕಾರ್ಯರೂಪಕ್ಕೆ ಬರುತ್ತೆ. ಅಂದರೆ ಅರುಣ್ ಜೇಟ್ಲಿ ಅವರು 2015 ಇದನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. 2018 ಏಪ್ರಿಲಲ್ಲಿ 2018 ಇದು ಅಪ್ಲಿಕಬಲ್ ಆಗುತ್ತೆ. ಓಕೆ, ಇನ್ನು ಇಲ್ಲಿ ಸ್ಲೈಡಲ್ಲಿ ಪಿಕ್ಚರ್ ಇದೆ, ಅದು ನೀವು ಓದ್ಕೊಳ್ಳಿ. ಇನ್ನು ಟೊಬಿನ್ ಟ್ಯಾಕ್ಸ್ ಮೀನ್ಸ್ ಅಂದರೆ ಟೊಬಿನ್ ಟ್ಯಾಕ್ಸ್ ಅಂದರೆ ಏನು? ಟೊಬಿನ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಆನ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್. ಯಾಕಿದು ಅಂದರೆ ಈಗ ಫಾರಿನ್ ಅಂದರೆ ವಿದೇಶಿ ವಿನಿಮಯ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಬೇಕಾದ್ರೆ ನಾವು ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಮೇಲೆ ನಾವು ತೆರಿಗೆನ ವಿಧಿಸಲಿಲ್ಲ ಅಂದರೆ ಒಂದೇ ಸಾರಿ ಷೇರು ಮಾರುಕಟ್ಟೆಯಿಂದ ವಿದೇಶಿ ಒಂದು ಹೂಡಿಕೆದಾರರು ಒಂದೇ ಸರಿನೇ ತೊಗೊಂಡೋಗ್ಬಿಟ್ರೆ, ಅಂದರೆ ಹೂಡಿಕೆನ ಹಿಂಪಡೆದುಬಿಟ್ರೆ ಒಂದು ದೇಶದ ಆರ್ಥಿಕತೆ ಕುಸಿದೋಗ್ಬಿಡುತ್ತೆ. ಅದರಿಂದ ಒಂದು ಜೇಮ್ಸ್ ಟಾಬಿನ್ ಅಂತವರು ಟಾಬಿನ್ ಟ್ಯಾಕ್ಸ್ ಬಗ್ಗೆ ಒಂದು ಪರಿಚಯನ ಮಾಡಿಸ್ತಾರೆ. ಇದು ಟ್ಯಾಕ್ಸ್ ಆನ್ ಆಲ್ ಸ್ಪಾಟ್ ಕನ್ವರ್ಷನ್ ಅಂತ ನಾವು ಏನು ಮನಿ ಕನ್ವರ್ಷನ್ ಅಂತ ಹೇಳ್ತೀವಿ, ಡಾಲರಿಂದ ಮನಿಗೆ ಅಂದರೆ ರುಪಿಯಿಂದ ಡಾಲರ್ಗೆ ಏನು ಕನ್ವರ್ಟ್ ಮಾಡ್ತಾರೆ, ಆ ಒಂದು ಕನ್ವರ್ಟ್ ಮಾಡುವಂಥ ಸ್ಪಾಟಲ್ಲಿ ಒಂದು ಟೊಬಿನ್ ಟ್ಯಾಕ್ಸನ್ನು ನಾವು ಹಾಕೋದ್ರಿಂದ ಒಂದು ದೇಶದ ಸಾವರ್ನಿಟಿ ಆರ್ಥಿಕ ಒಂದು ಸಾರ್ವಭೌಮತೆಯನ್ನು ಉಳಿಸ್ಬೋದು ಅಂತ ಹೇಳ್ಬಿಟ್ಟು ಒಂದು ಸಲಹೆಯನ್ನು ಇವ್ರು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ ನೋಡೋಣ. 25ನೇ ಪ್ರಶ್ನೆ, ಚೂಸ್ ಕರೆಕ್ಟ್ ಆನ್ಸರ್ ಅಬೌಟ್ GST ನೆಟ್ವರ್ಕ್. GST ನೆಟ್ವರ್ಕ್ ಬಗ್ಗೆ ಸಂಬಂಧಿಸಿದಂತೆ ಸರಿ ಉತ್ತರ ಗುರುತಿಸಿ. ಇಟ್ಸ್ ಎ ಪ್ರಾಫಿಟ್ ಆರ್ಗನೈಸೇಷನ್. ಕರೆಕ್ಟ್, ಇದೊಂದು ಪ್ರಾಫಿಟ್ ಆರ್ಗನೈಸೇಷನ್ನ ಅಲ್ಲ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಫುಲ್ಲಿ ಓನ್ಡ್? ನೋ. ಕೇಂದ್ರ ಸರ್ಕಾರವು ಸಂಪೂರ್ಣ ಒಡೆತನ ಹೊಂದಿರುತ್ತದೆ? ಇಲ್ಲ. ಓನ್ಲಿ ಗಿವ್ ಸರ್ವಿಸ್ ಟು ಟ್ಯಾಕ್ಸ್ ಪೇಯರ್ಸ್? ಇಲ್ಲ. ಇದು ಕೇವಲ ಟ್ಯಾಕ್ಸ್ ಪೇಯರ್ಸ್ಗೆ ಮಾತ್ರ ಸೇವೆಗಳನ್ನು ಕೊಡೋದಿಲ್ಲ, ಮತ್ತು ಬೇರೆಯವರು ಕೂಡ ಇದ್ದಾರೆ ಅಂತ ಅರ್ಥ. ಓಕೆ, ಇನ್ನು ಉಳಿದಿರೋ ಆಪ್ಷನ್ ಅದು ಸರಿಯಾಗಿರಲೇಬೇಕು. ಇಟ್ಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇದು ಲಾಭದಾಯಕವಲ್ಲದ ಸಂಸ್ಥೆಯಾಗಿದೆ. ಹಾಗಾದರೆ
ಈ ಜಿ ಎಸ್ ಟಿ ನೆಟ್ವರ್ಕ್ ಸಂಬಂಧಪಟ್ಟಂತೆ ಏನಪ್ಪ ಹೇಳ್ಬೋದು ಅಂದರೆ, ಈ ಜಿ ಎಸ್ ಟಿ ನೆಟ್ವರ್ಕ್ ಐ ಟಿ ನೆಟ್ವರ್ಕ್ ಅಂದರೆ ಐ ಟಿ ಸಿಸ್ಟಮ್ ಇನ್ಫ್ರಾಸ್ಟ್ರಕ್ಚರನ್ನು ಕೊಡುತ್ತೆ. ಐ ಟಿ ಇನ್ಫ್ರಾಸ್ಟ್ರಕ್ಚರನ್ನು ಯಾರು ಕೊಡ್ತಾರಪ್ಪ ಅಂದರೆ ಅದು ಜಿ ಎಸ್ ಟಿ ನೆಟ್ವರ್ಕ್. 2013 ಇದು ಸ್ಥಾಪನೆ ಆಗುತ್ತೆ. ಜಿ ಎಸ್ ಟಿ ನೆಟ್ವರ್ಕ್ಸ್ 2013 ಸ್ಥಾಪನೆ ಆಗುತ್ತೆ. ಇನ್ನು ಯಾರ್ಯಾರೆಲ್ಲ ಶೇರ್ ತೊಗೊಂಡಿದ್ದಾರಪ್ಪ ಅಂದರೆ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ 24/5 ತೊಗೊಂಡ್ರೆ, ಇನ್ನು ಸ್ಟೇಟ್ಸ್ ಅಂದರೆ ರಾಜ್ಯಗಳು ಕೂಡ 24.5% ಅಷ್ಟು ಶೇರನ್ನು ಜಿ ಎಸ್ ಟಿ ನೆಟ್ವರ್ಕಲ್ಲಿ ಹೊಂದಿವೆ. ಇನ್ನು 51% 51% ನಾನ್ ಗೌರ್ಮೆಂಟ್ ಫಿನಾನ್ಷಿಯಲ್ ಆರ್ಗನೈಸೇಷನ್ಸ್ ಅವರು ಒಂದು ಶೇರನ್ನು ಇಟ್ಕೊಂಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂದರೆ, ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸರ್ವಿಸಸನ್ನು ಅಂದರೆ ಮೂಲಭೂತ ಸೌಕರ್ಯಗಳನ್ನು ಸೇವೆಗಳನ್ನು ಒದಗಿಸೋದಕ್ಕೋಸ್ಕರ ಯಾರ್ಯಾರಿಗಪ್ಪ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ತೆರಿಗೆ ಪಾವತಿ ಮಾಡ್ತಕ್ಕಂಥವ್ರು ಮತ್ತು ಇನ್ನು ಉಳಿದಿರ್ತಕ್ಕಂಥ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟಿರೋರು ಅವರು ಕೂಡ ಒಂದು ಸೇವೆಗಳನ್ನು ಒದಗಿಸುವಂಥ ಕೆಲಸನ ಜಿ ಎಸ್ ಟಿ ನೆಟ್ವರ್ಕ್ ಮಾಡುತ್ತೆ. ಇನ್ನು ಇತ್ತೀಚೆಗೆ ಜಿ ಎಸ್ ಟಿ ಕೌನ್ಸಿಲ್ ಏನಪ್ಪ ಮಾಡಿದೆ ಅಂದರೆ, ಗೌರ್ಮೆಂಟ್ ಎಂಟಿಟಿ ಅಂದರೆ ಇಡೀ ಜಿ ಎಸ್ ಟಿ ನೆಟ್ವರ್ಕ್ ಇದೆಯಲ್ಲ, ಏನು ಪ್ರೈವೇಟ್ ಹೋಲ್ಡರ್ಸ್ ಇದ್ದಾರೆ ಅವರು ಒಂದು 51% ಶೇರ್ ಇದೆಯಲ್ಲ, ಅವರು ಒಂದು 51% ಶೇರನ್ನು ಕೂಡ ಅಂದರೆ 51% ಶೇರನ್ನು ಕೂಡ ಈ ಎಲ್ಲವನ್ನು ಸರ್ಕಾರವೇ ಪಡಿಬೇಕು. ಸರ್ಕಾರ ಎಂಟಿಟಿ ಅಂದರೆ ಸರ್ಕಾರದ ಒಂದು ಸಂಸ್ಥೆ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಜಿ ಎಸ್ ಟಿ ಕೌನ್ಸಿಲ್ ಇತ್ತೀಚೆಗೆ ತೀರ್ಮಾನವನ್ನು ತಗೊಂಡಿದೆ. ಓಕೆ, ಇನ್ನು 26ನೇ ಪ್ರಶ್ನೆ ಇದು ಇನ್ನೊಂದು ಸ್ಲೈಡಲ್ಲಿ ಮಾಡೋಣ, ಯಾಕಂದರೆ ಸಮಯ ಜಾಸ್ತಿ ಆಗುತ್ತೆ. ಓಕೆ, 25 ಪ್ರಶ್ನೆಗೆ ಸ್ಟಾಪ್ ಮಾಡೋಣ. ಇನ್ನೊಂದು ಸ್ಲೈಡಲ್ಲಿ ಅಂದರೆ ಇನ್ನೊಂದು ವಿಡಿಯೋದಲ್ಲಿ 25 ಪ್ರಶ್ನೆ ಮಾಡೋಣ. ಆಯಿತು ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ 26ರಿಂದ 50 ಕ್ವಶ್ಚನ್ಗಳನ್ನು ಮಾಡೋಣ. ಯಾಕಂದರೆ ಸಮಯ ಜಾಸ್ತಿ ಆದಾಗ ನಿಮಗೂ ಕೂಡ ನೋಡೋದಕ್ಕೆ ಒಂದೇ ವಿಡಿಯೋದಲ್ಲಿ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಕೂಡ ಏನು ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಕಾಮೆಂಟನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ.